ಓಂ ಶ್ರೀ ಗುರುಭ್ಯೋ ನಮಃ. ಗುರುಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜಾತಿಗಳಿಗೂ ನನ್ನ ನಮನಗಳು. ನಾವು ಕ್ಲಾಸನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ಶ್ಲೋಕದ ಮೂಲಕ ಪ್ರಾರಂಭ ಮಾಡೋಣ. ಕ್ಲಿಂಕಾರಾಸನ ಗರ್ಭಿತಾನಲಶಿಕಾ ಸೌಕ್ಲೀಂ ಕಲಾ ಬಿಭ್ರತಿಂ ಸೌವರ್ಣಾಂಬರಧಾರಿಣೀಂ ವರಸುಧಾದೋತೋ ತ್ರಿನೇತ್ರೋಜ್ವಲ ವಂದೇ ಪುಸ್ತಕ ಪಾಶಮಂಕುಶಧರಂ ಪ್ರಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಪರಾತ್ ಪರಕಳಾ ಶ್ರೀಚಕ್ರ ಸಂಚಾರಿಣಿ ಶ್ರೀಚಕ್ರ ಸಂಚಾರಿಣಿ. ಓಂ ಶ್ರೀ ಮಾತ್ರೆ ನಮಃ. ಈ ದಿವಸ ನಾವು ಲಲಿತಾ ಸಹಸ್ರನಾಮದಲ್ಲಿ 45ನೇ ನಾಮವನ್ನ ನಾವು ನೋಡ್ತಾ ಇದ್ದೀವಿ. ಅಂತಂದ್ರೆ ಹಿಂದೆ ನಾಮಗಳಲ್ಲಿ ನಾವೇನ್ ತಿಳ್ಕೊಂಡ್ವಿ ಅಂತಂದ್ರೆ ಮಾತೆಯ ಸ್ವರೂಪವನ್ನ ತಿಳ್ಕೊಂಡ್ವಿ, ಮಾತೆಯ ಮಂತ್ರ ರೂಪವನ್ನ ತಿಳ್ಕೊಂಡ್ವಿ, ಮಾತೆ ಕುಂಡಲಿನಿ ರೂಪದಲ್ಲಿ ಹೇಗೆ ನಮ್ಮ ಶರೀರದಲ್ಲಿ ಇದ್ದಾಳೆ ಅಂತ ಅಂದ್ಬಿಟ್ಟು ಅದನ್ನು ತಿಳ್ಕೊಂಡ್ವಿ. ಈಗ ನಾವು ಆ ಮಾತಿನ ನಿರ್ವಿಕಾರದಲ್ಲಿ ಹೇಗಿದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮಗಳಿಂದ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಈಗ 45ನೇ ನಾಮದಲ್ಲಿ ನಿತ್ಯ ಮುಕ್ತ, ನಿರ್ವಿಕಾರ, ನಿಷ್ಪ್ರಪಂಚ, ನಿರಾಶ್ರಯ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿರವಧ್ಯ, ನಿರಂತರ ಅಂತ ಅಂದ್ಬಿಟ್ಟು ಇದೆ. ಈಗ ಇದರ ಅರ್ಥನ ತಿಳ್ಕೊಳ್ಳೋಣ. ನಿತ್ಯ ಮುಕ್ತ ಅಂತಂದ್ರೆ ಈ ಶರೀರದಲ್ಲಿರ್ತಕ್ಕಂಥ ಈ ಆತ್ಮಸ್ವರೂಪಿಣಿಯಾದ ಆ ಮಾತೆಯನ್ನೋಳು ನಿತ್ಯ ಮುಕ್ತಳು. ಅವಳಿಗೆ ಯಾವುದೇ ಒಂದು ದೋಷ ಅನ್ನೋದು ಇಲ್ಲ ಆಕೆಗೆ. ಆ ದೋಷ ಎಲ್ಲ ಯಾರಿಗಿದೆ? ಈ ಶರೀರಕ್ಕೆ, ಈ ಜೀವಿಗೆ ಮಾತ್ರ ಆ ದೋಷನ ನಾವು ಈ ಜೀವಿಯಲ್ಲಿ ಕಾಣ್ತೀವಿ. ಏನು? ಹುಟ್ಟೋದು, ಸಾಯೋದು, ಇದೆಲ್ಲ ಈ ಜೀವಿನಲ್ಲಿದೆ. ಹಾಗಾದ್ರೆ ನಮ್ಗೆ ಒಂದು ಸಹಜವಾಗಿ ಒಂದು ಭಾವನೆ ಮೂಡುತ್ತೆ ನಮ್ಮಲ್ಲಿ. ಏನಪ್ಪಾ ಅದು ಅಂತಂದ್ರೆ ಈ ಆತ್ಮ ಅನ್ನೋದು ಇದೆಯಲ್ಲ, ಈ ಜೀವ ಅನ್ನೋದು ಹುಟ್ಟು ಸಾವುಗಳ ಮೂಲಕ ಹೋಗ್ತಾನೆ ಇರುತ್ತೆ. ಆದ್ರೆ ಆತ್ಮಕ್ಕೆ ಯಾವುದು ಇಲ್ವಾ? ಅದು ಯಾವಾಗ ಮುಕ್ತ ಆಗತ್ತೆ ಅನ್ನೋ ಭಾವನೆ ನಮ್ಮಲ್ಲಿ ಹುಟ್ಟತಾ ಹೋಗುತ್ತೆ ಅಲ್ವಾ? ಆತ್ಮ ಅಂದಾಗ ಆ ಭಾವ ನಮ್ಮಲ್ಲಿ ಹುಟ್ಟದ ಹೋಗುತ್ತೆ. ಆದ್ರೆ ಆ ಆತ್ಮಕ್ಕೆ ಯಾವ ಒಂದು ಹುಟ್ಟು ಸಾವುಗಳಿಲ್ಲ. ಅದು ಶಾಶ್ವತವಾದದ್ದು. ಆ ಆತ್ಮ ಅನ್ನೋದು ಶಾಶ್ವತವಾದದ್ದು. ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಂದು ಮಣ್ಣಿನಲ್ಲಿ ಒಂದು ಕುಂಡನ ಮಾಡಿ ಆ ಕುಂಡನ ತಗೊಂಡೋಗಿ ನಾವು ಹೊರವಲಯದಲ್ಲಿ ಇಟ್ಟಾಗ ಆ ಕುಂಡನ ಏನಾಗತ್ತೆ, ಆ ಕುಂಡದಲ್ಲಿ ಆಕಾಶ ಅನ್ನೋದು ಕಾಣ್ತೀವಿ. ಆ ಕುಂಡದಲ್ಲಿ ಒಂದು ಮಣ್ಣಿನ ಕುಂಡನ ಮಾಡ್ಬಿಟ್ಟು ನಾವು ಹೊರವಲಯದಲ್ಲಿ ಇಟ್ಟಾಗ ಏನಾಗತ್ತೆ, ಅದರಲ್ಲಿ ಆಕಾಶನ ನಾವು ಕಾಣ್ತೀವಿ. ಆ ಆಕಾಶನ ನಾವು ಕಂಡಾಗ ಏನ್ ಅನ್ಸುತ್ತೆ ನಮ್ಗೆ? ಆ ಆಕಾಶ, ಒಳಗಿರೋ ಆಕಾಶ ಅದು ಬೇರೆ, ಮತ್ತೆ ಈ ಹೊರಗಡೆ ಇರೋ ಆಕಾಶ ಇದು ಬೇರೆನಾ? ಇದು ಬೇರೆನಾ ಅನ್ಸುತ್ತೆ. ಆದ್ರೆ ಇವೆರಡು ಬೇರೆ ಅಲ್ಲ. ಹೇಗೆ ಅಂತಂದ್ರೆ ಆ ಕುಂಡನ ನಾವು ಒಡೆದಾಕ್ಬಿಡ್ತೀವಿ. ಆ ಕುಂಡನ ಒಡೆದಾಗ ಏನಾಗತ್ತೆ, ಆ ಕುಂಡದಲ್ಲಿರುವಂತ ಆಕಾಶ ಈ ವಿಶಾಲವಾದಂತ ಆಕಾಶದ ಜೊತೆ ವಿಲನ ಆಗತ್ತೆ. ಆ ಕುಂಡದಲ್ಲಿ ಇರ್ತಕ್ಕಂಥ ಆಕಾಶ ಈ ಆಕಾಶದ ಜೊತೆ ಮಿಲನ ಆಗತ್ತೆ. ಅವಾಗ ಏನಾಗತ್ತೆ, ನಮ್ಗನ್ಸುತ್ತೆ ಅದು ಉಪಾಧಿ. ಆ ಉಪಾಧಿಯಲ್ಲಿ ಈ ಆಕಾಶ ಅನ್ನೋದು ಬಂದಿತ್ತ ಆಗಿತ್ತಾ ಅಂತಂದ್ರೆ ಅದು ಬಂದಿತ್ತ ಆಗಿರ್ಲಿಲ್ಲ. ಅದು ಉಪಾಧಿಯಲ್ಲಿ ಇತ್ತು. ಉಪಾಧಿ ಯಾವಾಗ ಹೋಯ್ತು ಅವಾಗ ಅದು ವಿಶಾಲವಾದ ಆಕಾಶದ ಜೊತೆ ಮಿಲನ ಆಯ್ತು. ಅದೇ ರೀತಿ ಈ ಆತ್ಮ ಕೂಡ ಈ ದೇಹದಲ್ಲಿದೆ. ಈ ದೇಹ ಅನ್ನೋದು ಉಪಾಧಿ. ಈ ಉಪಾಧಿ ಒಳಗಿದೆ. ಈ ದೇಹ ಹೋದ್ರುನು ಆ ಉಪಾಧಿನ ನಾವು ಈ ದೇಹದಲ್ಲಿ ಬಂಧಿಸಿಲ್ಲ. ಅದೇನ್ ಮಾಡುತ್ತೆ, ಆತ್ಮ ಹೊಟ್ಟೋಗುತ್ತೆ. ಆತ್ಮಕ್ಕೆ ಏನು ಆಗಲ್ಲ, ಅದು ಶಾಶ್ವತವಾದಂಥದ್ದು ಆತ್ಮ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಾವು ಆ ಮಾತೇನ
ನಾವು ಸದಾ ಕಾಲ ಪ್ರಾರ್ಥನೆ ಮಾಡಿದಾಗ ಆ ಮಾತೇನ ನಾವು ಏನಾಗತ್ತೆ ಅಂತಂದ್ರೆ ಆ ಭಕ್ತರಿಗೆ ಅಮ್ಮ ಏನ್ ಮಾಡ್ತಾಳೆ, ಮುಕ್ತವಾದ ಸ್ಥಿತಿಯನ್ನ ಮುಕ್ತವಾದ ಸ್ಥಿತಿಯನ್ನ ಕೊಡ್ತಾಳೆ. ಅದಕ್ಕಾಗೆ ನಾವು ಸದಾ ಕಾಲ ಆ ಮಾತನ್ನ ನಾವು ಪ್ರಾರ್ಥನೆ ಮಾಡ್ಬೇಕು. ಮುಂದಿನ ನಾಮ ನಿರ್ವಿಕಾರ. ಅಂದ್ರೆ ನಿರ್ವಿಕಾರ ಅಂದ್ರೆ ಯಾವುದೇ ಒಂದು ಆಕಾರ ಇಲ್ಲದೆ ಇರ್ತಕ್ಕಂಥದ್ದಕ್ಕೆ ನಿರ್ವಿಕಾರ ಅಂತ ಕರಿತೀವಿ. ಯಾವುದೇ ಒಂದು ಆಕಾರ ಯಾರಿಗಿಲ್ಲ ಆ ಮಾತೆಗಿಲ್ಲ, ಅವಳು ನಿರ್ವಿಕಾರಳು. ಈ ಆಕಾರ ಎಲ್ಲ ಯಾರಿಗ್ ಬಂದಿದೆ? ಈ ಜೀವಿಗ್ ಬಂದಿದೆ. ಈ ಮನುಷ್ಯ ಆ ಆಕಾರನೆಲ್ಲ ತಗೊಂಡಿದ್ದಾನೆ. ಪ್ರತಿಯೊಂದು ಕೂಡ ಈ ಮನುಷ್ಯನಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹೇಗೆ ಅಂತಂದ್ರೆ ಅಸ್ತಿ ಜಾಯತೆ ವರ್ತತೆ ವಿಪರಿಮಣತೆ ವಿನಕ್ಷತೆ ಪರಿಣಾಮ ಇತಿ ಷಡ್ಭಾವ ತತ್ ಸ್ಥೂಲ ಶರೀರಂ ಅಂತ ಅಂದ್ಬಿಟ್ಟು ನಮ್ಮ ಶಾಸ್ತ್ರ ಹೇಳುತ್ತೆ. ಅಂತ ಅಂದ್ರೆ ಈ ಜೀವಿ ಅದನ್ನು ಆ ಗರ್ಭದಿಂದ ಹುಟ್ಟು ಬರ್ತಿದ್ದಾಗ ಏನ್ ತಾಳ್ತಾನೆ? ಮಗುವಿನ ರೂಪದಲ್ಲಿ ಇರ್ತಾನೆ. ಆ ಗರ್ಭದಿಂದ ಬಂದ ತಕ್ಷಣ ಈ ಜಗತ್ಗೆ ಮಗುವಿನ ರೂಪವನ್ನ ತಾಳಿರ್ತಾನೆ. ಆಮೇಲೆ ಅದೇ ಮಗು ಏನಾಗುತ್ತೆ? ಯೌವನವನ್ನ ಪಡೆಯುತ್ತೆ. ಆ ಯೌವನ ಪಡೆದ ಆದ್ಮೇಲೆ ಏನಾಗುತ್ತೆ? ಅದಕ್ಕೆ ಒಂದು ವೃದ್ಧಾಪ್ಯ ಅನ್ನೋದು ಇದಕ್ಕೆ ಬರುತ್ತೆ, ಜೀವಿಗೆ ಬರ್ತಾ ಹೋಗುತ್ತೆ. ಹೀಗೆ ಪರಿಣಾಮ ಭೇದವನ್ನ ನಾವು ಕಾಣ್ತಾ ಹೋಗ್ತೀವಿ ಈ ಜೀವಿಯಲ್ಲಿ. ಆದ್ರೆ ಮಾತೆಗೆ ಯಾವ ಪರಿಣಾಮನೂ ಇಲ್ಲ. ಈ ಆತ್ಮ ಅನ್ನೋದನ್ನ ನಾವು ಏನು ಮಾಡಕ್ಕಾಗಲ್ಲ. ಇದನ್ನ ನಾವು ಸುಟ್ರೆ, ಬೆಂಕಿಲಿ ಹಾಕಿ ಸುಟ್ರೆ ಇದು ಸುಡಿಯಲ್ಲ, ಮುರಿಯಕ್ ಹೋದ್ರೆ ಇದು ಮುರಿಯಲ್ಲ, ನೀರ್ನಲ್ಲಿ ಹಾಕಿರು ಕೂಡ ಇದು ನೀರಿನಲ್ಲಿ ಮುಳುಗಲ್ಲ. ಅಷ್ಟೊಂದು ಶಾಶ್ವತವಾದಂಥದ್ದು ಈ ಆತ್ಮ ಅನ್ನೋದು. ಮುಂದಿನ ನಾಮ ನಿಷ್ಪ್ರಪಂಚ ನಿರಾಶ್ರಯ ಅಂತ ಅಂದ್ಬಿಟ್ಟಿದೆ. ಮಾತೆ ಪ್ರಪಂಚರಹಿತಳು. ಮಾತೆನೇ ಈ ಪ್ರಪಂಚವನ್ನ ಸೃಷ್ಟಿ ಮಾಡಿರುವಾಗ ಆ ಮಾತೆ ಈ ಪ್ರಪಂಚ ಯಾಕೆ ಬೇಕಾ? ಆ ಮಾತೆಗೆ ಈ ಜಗತ್ತನ್ನೆಲ್ಲ ರಕ್ಷಿಸುವಂತ ಆ ಮಾತೆ ಈ ಪ್ರಪಂಚನ ಸೃಷ್ಟಿ ಮಾಡಿದಾಳೆ ಮತ್ತು ಈ ಪ್ರಪಂಚನ ರಕ್ಷಿಸ್ತಾ ಇದ್ದಾಳೆ. ಅಂತ ಮಾತೆ ಈ ಪ್ರಪಂಚದಲ್ಲಿ ಇದ್ರೂ ಕೂಡ ಅವಳೇನಾಗಿದ್ದಾಳೆ? ಈ ಪ್ರಪಂಚಕ್ಕೆ ಅಂಟ್ಕೊಂಡಿಲ್ಲ. ಆ ಮಾತೆ ಅನ್ನೋಳು ಈ ಪ್ರಪಂಚಕ್ಕೆ ಅಂಟ್ಕೊಂಡಿಲ್ಲ. ಆದ್ರೆ ನಾವು ಈ ಪ್ರಪಂಚದಲ್ಲಿ ಹುಟ್ಟಿ ಈ ಪ್ರಪಂಚಕ್ಕೆ ನಾವು ಅಂಟ್ಕೊಂಡ್ಬಿಟ್ಟಿದೀವಿ. ಹೇಗೆ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಇಂತಹ ಮಾತೆನ ನಾವು ಅರ್ಚಿಸ್ಬೇಕು, ಉಪಾಸಿಸ್ಬೇಕು. ಹೇಗೆ ಈ ಪ್ರಪಂಚಕ್ಕೆ ಅಂಟ್ಕೊಂಡಿಲ್ಲ ಆ ಮಾತೆ, ನಾವು ಈ ಪ್ರಪಂಚದಲ್ಲಿ ಅಂಟ್ಕೊಂಡ್ಬಿಟ್ಟಿದೀವಿ. ಅಂತ ಮಾತೆನ ನಾವು ಉಪಾಸನೆ ಮಾಡ್ಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕು? ಈ ಅವಸ್ಥಾತ್ರಯಗಳು ಅಂತ ಏನಿದೆಯೋ ಇವನ್ನ ನಾವು ದಾಟಬೇಕಾಗತ್ತೆ. ಈ ಅವಸ್ಥಾತ್ರಯಗಳು ಅಂತಂದ್ರೆ ಯಾವ್ದಪ್ಪ ಅಂದ್ರೆ ಜಾಗ್ರತಾವಸ್ಥೆ, ಸ್ವಪ್ನಾವಸ್ಥೆ, ಸುಶಕ್ತಿ ಅವಸ್ಥೆ ಅಂತ ಅಂದ್ಬಿಟ್ಟು 3 ಅವಸ್ಥೆಗಳು ಈ ಜೀವಿಗಿದೆ. ಈ ಜೀವಿಯಲ್ಲಿರುವಂತ ಈ ಅವಸ್ಥೆಗಳನ್ನ ಇವನು ದಾಟಬೇಕಾಗತ್ತೆ. ಆ ಮಾತೆನ ಉಪಾಸನೆ ಮಾಡ್ಬೇಕಾದ್ರೆ ಈ 3 ಅವನು ದಾಟ್ಬೇಕಾಗತ್ತೆ. ಈ ಅವಸ್ಥೆಗಳು ಅಂತ ಅಂದಾಗ ಇದು ನಮ್ಮ ಆತ್ಮಜ್ಯೋತಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಬೇರೆಯವರಿಗೆ ಇದರ ಸ್ವಲ್ಪ ತಿಳುವಳಿಕೆನ, ಜ್ಞಾನವನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನಾನು ವಿವರವಾಗಿ ತಿಳಿಸ್ತೀನಿ. ಏನು ಈ ಜಾಗೃತಾವಸ್ಥೆ ಅಂತ ನಾವೇನ್ ಕರಿತೀವಿ ಅಂತಂದ್ರೆ, ನಾವ್ ಏನು ಈ ನಿತ್ಯ ಜೀವನದಲ್ಲಿ ಜೀವನ ಮಾಡ್ತಾ ಇದೀವೋ, ಅಂದ್ರೆ ನಾವು ಬೆಳಗ್ಗೆ ಹೇಳ್ತೀವಿ, ನಮ್ಮ ನಿತ್ಯ ಕರ್ಮಗಳನ್ನ ಮಾಡ್ತೀವಿ, ಮತ್ತೆ ಈ ಜೀವನವನ್ನು ಮಾಡಕ್ಕೋಸ್ಕರ, ಈ ಜೀವನ ಅನ್ನೋದು ನಡಿಬೇಕಲ್ಲ, ಅದಕ್ ನಾವು ಏನೇನೋ ಕೆಲ್ಸಗಳನ್ನ ಹುಡ್ಕೊಂಡಿರ್ತೀವಿ. ಆ ಜೀವನಕ್ಕೋಸ್ಕರ ಹಣ ಸಂಪಾದನೆ ಮಾಡ್ಬೇಕು, ಈ ಜೀವನ ನಡೆಸ್ಬೇಕು, ಇದಕ್ಕೋಸ್ಕರ ನಾವ್ ಏನೇನೋ ಒಂದು ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಅಲ್ಲದೆ ನಮ್ಗೇನಾಗತ್ತೆ? ಈ ಎಚ್ಚರ ಸ್ಥಿತಿಲಿ ನಾವಿರ್ತೀವಿ. ಇವಾಗ ಏನಾಗತ್ತೆ? ಎಚ್ಚರ ಸ್ಥಿತಿಲಿ ಇದ್ದಾಗ ನಮ್ಗೆ ಇಂದ್ರಿಯಗಳ ಕೆಲಸ ಮಾಡ್ತಾ ಇರತ್ತೆ, ಮನಸ್ ಕೆಲಸ ಮಾಡ್ತಿರುತ್ತೆ, ನಮ್ಮ ಪ್ರತಿಯೊಂದು ಅಂಗಗಳು ಕೂಡ ಕೆಲಸ ಮಾಡ್ತಾ ಇರತ್ತೆ. ಅವಾಗ ನಮ್ಗೇನಾಗತ್ತೆ? ನಮ್ಗೆ ಹಶು ಆದ್ರೆ ಹಶು ಅಂತ ಗೊತ್ತಾಗತ್ತೆ. ಆ ಹಶುವನ್ನ ನಾವು ನೀಗಿಸ್ಕೊಂಡಾಗ,
ಹೊಟ್ಟೆ ತುಂಬಿಸ್ಕೊಂಡಾಗ ಅಯ್ಯೋ ನಂಗೆ ಹೊಟ್ಟೆ ತುಂಬಿತು ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ನಾವು ಎಚ್ಚರದ ಸ್ಥಿತಿಲಿ ಇರ್ತೀವಿ. ನಮ್ಮ ಈ ಶರೀರಕ್ಕೆ ಏನೇನ್ ನಡೀತಾ ಇದೆ, ಏನೇನ್ ಆಗತ್ತೆ ಅನ್ನೋದು ನಮ್ಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಮತ್ತೆ ನಾವು ಎಲ್ಲ ಚಟುವಟಿಕೆಗಳಲ್ಲೂ ಭಾಗಿಯಾಗಿರುತ್ತೀವಿ. ಇಂತಹ ಒಂದು ಸ್ಥಿತಿನ ನಾವು ಈ ಪ್ರಪಂಚದ ಎಲ್ಲ ಸ್ಥಿತಿಗಳನ್ನು ಅರಿತಾ ಇರ್ತೀವಿ. ಇಂಥ ಒಂದು ಸ್ಥಿತಿನ ನಾವೇನಂತ ಕರಿತೀವಿ, ಜಾಗೃತಾವಸ್ಥೆ ಅಂತ ಅಂದ್ಬಿಟ್ಟು ಕರಿತೀವಿ. ಈ ರೀತಿ ಜಾಗೃತಾವಸ್ಥೆಯಲ್ಲಿ ನಾವ್ ಏನು ಬೆಳಗಿನ ಸಂಜೆವರೆಗೂ ನಾವೆಲ್ಲ ಚಟುವಟಿಕೆಗಳನ್ನು ಮಾಡ್ಕೊಂಡು ಕೆಲಸ ಕಾರ್ಯದಲ್ಲಿ ನಾವು ನಿರತರಾಗಿರ್ತೀವೋ ಅವಾಗ ಏನಾಗುತ್ತೆ, ನಮ್ಗೆ ಈ ಶರೀರಕ್ಕೆ ಆಯಾಸ ಅನ್ನೋದು ಉಂಟಾಗತ್ತೆ. ಆ ಆಯಾಸನ ಪರಿಹಾರ ಮಾಡ್ಕೊಳಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಅದಕ್ಕೆ ರಾತ್ರಿ ವೇಳೆ ನಾವು ಆ ಆಯಾಸನ ಪರಿಹಾರ ಮಾಡ್ಕೋಬೇಕು. ಈ ಶರೀರಕ್ಕೆ ಆಯಾಸ ಅನ್ನೋದಿರುತ್ತೆ. ಬೆಳಗಿನ ಸಂಜೆವರೆಗೂ ದುಡ್ದು ಆಯಾಸ ಅಂತ ಯಾವಾಗಿರುತ್ತೋ ಆ ಆಯಾಸನ ಪರಿಹಾರ ಮಾಡಕ್ಕೋಸ್ಕರ ಏನ್ ಮಾಡ್ತೀವಿ, ರಾತ್ರಿ ವೇಳೆ ನಾವು ಮಲ್ಕತೀವಿ. ಅಂತಂದ್ರೆ ಈ ಶರೀರಕ್ಕೆ ವಿಶ್ರಾಂತಿ ಅನ್ನೋದ್ ಬೇಕಾಗತ್ತೆ. ಆ ವಿಶ್ರಾಂತಿಗೋಸ್ಕರ ನಾವು ನಿದ್ದೆ ಮಾಡ್ಬೇಕಾಗತ್ತೆ. ಆ ವಿಶ್ರಾಂತಿ ನಾವು ಮಾಡಿದಾಗ ಈ ಮನಸ್ಸಿಗೆ, ಈ ಬುದ್ಧಿಗೆ, ಎಲ್ಲದಕ್ಕೂ ಏನು ಶಾಂತತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಆಗ ನಾವು ಮತ್ತೆ ಮಾರನೇ ದಿವಸ ಎದ್ದು ನಾವು ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಆಗತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ರಾತ್ರಿ ವೇಳೆ ನಾವು ಮಲ್ಕತೀವಿ. ಆ ಮಲ್ಕೊಳೋ ಒಂದು ಸ್ಥಿತಿನ ಏನಂತ ಕರಿತೀವಿ, ಸ್ವಪ್ನಾವಸ್ಥೆ ಅಂತ ಕರಿತೀವಿ. ನಾವು ಮಲಗಿದಾಗ ಏನಾಗತ್ತೆ ಅಂತಂದ್ರೆ, ನಮ್ಮ ಶರೀರದ ಯಾವ ಇಂದ್ರಿಯಗಳು ಅಲ್ಲಿ ಕೆಲಸ ಮಾಡ್ತಾ ಇರಲ್ಲ. ಆದ್ರೆ ಈ ಮನಸ್ಸು ಅನ್ನೋದು ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇರತ್ತೆ. ಯಾವಾಗ ನಾವು ಮಲ್ಕತೀವೋ ಆ ಮಲ್ಕೊಂಡಾಗ ನಮ್ಗೆ ಏನಾಗತ್ತೆ, ಸ್ವಲ್ಪ ನಿದ್ದೆ ಬಂತು ಅಂದಾಗ ಅವಾಗ ನಮ್ಗೆ ಕನಸುಗಳು ಅನ್ನೋದು ಬರ್ತಾ ಹೋಗುತ್ತೆ. ಆ ಕನಸು ಯಾವ್ದ್ರಿಂದ ಬರ್ತಾ ಇದೆ ಅಂತ ಅಂದ್ರೆ, ಈ ಮನಸ್ಸು ಅನ್ನೋದ್ರಿಂದ ಆ ಕನಸುಗಳು ಬರ್ತಾ ಇದೆ. ಇಲ್ಲಿ ಈ ಶರೀರದಲ್ಲಿ ಆ ಸೂಕ್ಷ್ಮ ಶರೀರದಲ್ಲಿ ಆ ಮನಸ್ಸು ಅನ್ನೋದು ಕೆಲಸ ಮಾಡ್ತಾ ಇರತ್ತೆ. ಆ ಮಲ್ಕೊಂಡಾಗ ಕೂಡ ಆ ಮನಸ್ಸು ಅನ್ನೋದು ಕೆಲಸ ಮಾಡಿ ಅದು ಯಾವ್ಯಾವ್ದೋ ಒಂದು ಕಲ್ಪನಾ ಲೋಕವನ್ನ ಸೃಷ್ಟಿ ಮಾಡುತ್ತೆ. ಆ ಕಲ್ಪನಾ ಲೋಕದಲ್ಲಿ ನಾವೇನೇನ್ ಕಾಣ್ತೀವಿ, ಎಲ್ಲ ನಾವು ಕನಸುಗಳನ್ನ ಕಾಣ್ತಾ ಹೋಗ್ತೀವಿ. ನಮಗ್ ಗೊತ್ತೇ ಇರಲ್ಲ, ಇಲ್ಲೇ ಮಲ್ಗಿರ್ತೀವಿ, ನಾವು ಮಲ್ಗಿರೋದು ಇಲ್ಲೇ ಮಲ್ಗಿರ್ತೀವಿ. ಆದ್ರೆ ನಾವು ಕನಸಿನಲ್ಲಿ ಎಲ್ಲೋ ಯಾವುದೋ ರೆಸ್ಟೋರೆಂಟ್ ಹೋಟ್ಲಲ್ಲಿ ಮಲ್ಗಿದ್ದಾಗೋ ಅಥವಾ ಯಾವುದೋ ಒಂದು ಯಾತ್ರೆ ಹೋಗಿದ್ದಾಗೋ ನಮ್ಗೆ ಕಾಣ್ತಾ ಹೋಗುತ್ತೆ. ಅದ್ ಯಾವ್ದ್ರಲ್ಲಿ, ಆ ಕನಸಿನಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದರ ಪರಿಣಾಮ, ಯಾವುದರ ಪರಿಣಾಮದಿಂದ, ಆ ಮನಸ್ಸಿನ ಪರಿಣಾಮದಿಂದ ನಾವು ಕನಸನ್ನ ಕಾಣ್ತಾ ಹೋಗ್ತೀವಿ. ಆ ಕನಸು ಮುಗೀತು ಅಂತ ಅಂದಾಗ ನಮ್ಗೆ ಇನ್ನೂ ಆಯಾಸ ಆಗಿದ್ದಾಗ ಏನಾಗತ್ತೆ, ನಾವು ಗಾಢ ನಿದ್ದೆಯ ಸ್ಥಿತಿಗೆ ಹೋಗ್ತೀವಿ. ಅದನ್ನ ನಾವೇನಂತ ಕರಿತೀವಿ, ಆ ಗಾಢ ನಿದ್ದೆಯ ಸ್ಥಿತಿಗೆ ಹೋಗೋದನ್ನ ನಾವು ಸುಷುಪ್ತ ಅವಸ್ಥೆ, ಸುಷುಪ್ತಿ ಅಂತ ಕರಿತೀವಿ. ಆ ಅವಸ್ಥೆನ ನಾವು ಸುಷುಪ್ತಿ ಅಂತ ಅನ್ಬಿಟ್ಟು ಕರಿತೀವಿ. ಹಾಗೇನಾಗುತ್ತೆ, ನಮ್ಗೆ ಏನು ಗೊತ್ತಾಗಲ್ಲ. ಅಲ್ಲಿ ಯಾವುದು ಕೆಲಸ ಮಾಡ್ತಾ ಇರಲ್ಲ. ಈ ಮನಸ್ಸು ಕೆಲಸ ಮಾಡಲ್ಲ, ಇಂದ್ರಿಯ, ಈ ಜಾಗೃತಾವಸ್ಥೆಯಲ್ಲಿ ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲ ಕೆಲಸ ಮಾಡ್ತಿರುತ್ತೆ. ಕನಸಿನ ಅವಸ್ಥೆಗೆ ಹೋದಾಗ, ಆ ಸ್ವಪ್ನಾವಸ್ಥೆ ಒಳಗೆ ಆ ಮನಸ್ಸು ಮಾತ್ರ ಕೆಲಸ ಮಾಡ್ತಿರುತ್ತೆ. ಈ ಗಾಢ ನಿದ್ದೆಗೆ ಹೋದಾಗ ಏನಾಗುತ್ತೆ, ನಾವು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿರ್ತೀವಿ, ಏನು ಗೊತ್ತಾಗಲ್ಲ, ಅಲ್ಲಿ ಮನಸ್ಸು ಕೂಡ ಇರಲ್ಲ. ಆದ್ರೆ ನಾವು ಬೆಳಗ್ಗೆ ಎದ್ದು, ಅಪ್ಪ ಇವತ್ತು ನಂಗೆ ತುಂಬಾ ಚೆನ್ನಾಗಿ ನಿದ್ದೆ ಬಂತಪ್ಪ, ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದೆ, ಇಷ್ಟು ದಿವಸ ಆಗಿತ್ತ ನಂಗೆ ನಿದ್ದೆ ಬಂದು, ಇವತ್ತು ನಂಗೆ ಚೆನ್ನಾಗಿ ನಿದ್ದೆ ಬಂತು ಅಂತ ಹೇಳ್ತೀವಿ. ಆದ್ರೆ ಆ ನಿದ್ದೆ ಬಂತು ಅಂತ ಹೇಳೋದಕ್ಕೆ ಏನಾರ ಒಂದು ಕಾರಣ ಇರ್ಬೇಕಲ್ವಾ? ಅದು ಹೇಗ್ ಗೊತ್ತಾಯ್ತು ನಮ್ಗೆ, ಆ ನಿದ್ದೆ ಬಂತು ಅನ್ನೋ ವಿಚಾರ ನಮ್ಗೆ ಹೇಗ್ ಗೊತ್ತಾಯ್ತಪ್ಪ ಅಂತಂದ್ರೆ, ಈ ಆತ್ಮ ಅನ್ನೋದು ಅಲ್ಲಿ ಸಾಕ್ಷಿಭೂತವಾಗಿ ಇರುತ್ತೆ. ಆ ನಿದ್ದೆಲ್ಲೂ ಕೂಡ ಈ ಚೈತನ್ಯ ಅನ್ನೋದು ಇಲ್ದೇ ಇದ್ರೆ ನಾವು ಮತ್ತೆ ಹೇಳೋದಕ್ಕಾಗದೇ ಇಲ್ಲ ಅಲ್ವಾ? ಮಲ್ಕೊಂಡಿದ್ದವ್ರು ಹಾಗೆ ಹೊಟ್ಟೋಗಿರ್ತೀವಿ. ಆ ಚೈತನ್ಯವೇ ಆತ್ಮ. ಆ ಆತ್ಮ ಅನ್ನೋದು ಸಾಕ್ಷಿಭೂತವಾಗಿ ಅಲ್ಲಿ ಈ ಮೂರು ಸ್ಥಿತಿಗಳಲ್ಲೂ ಈ ಆತ್ಮ ಅನ್ನೋದು ಸಾಕ್ಷಿಭೂತವಾಗಿ ಎಲ್ಲನೂ ಕೂಡ ನೋಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದನ್ನೇ ಸುಷುಪ್ತಿ, ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ಹೇಳ್ತೀವಿ. ಈ ಮೂರು ಅವಸ್ಥೆಗಳನ್ನ ಯಾರು ದಾಟಿ ಮುಂದಿನ
ಇದಕ್ಕೆ ಹೋಗ್ತಾರೋ ತುರ್ಯಾವಸ್ಥೆ ಅಂತ ಇದೆ. ಈ 3 ಅವಸ್ಥೆನ ದಾಟದ ಮೇಲೆ ತುರ್ಯಾವಸ್ಥೆ ಅಂತ ಇದೆ. ಆ ತುರ್ಯಾವಸ್ಥೆಗೆ ಹೋಗ್ತಾರೋ ಅವರು ಆ ಮಾತನ್ನ ಹೊಂದುತ್ತಾರೆ, ಆ ಮಾತನ್ನ ಪಡಿತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಕ್ಕೆ ಶ್ರೀ ಶಂಕರರು ಏನಪ್ಪಾ ಹೇಳಿದ್ದಾರೆ ಅಂತಂದ್ರೆ, ಮನಿಷಾ ಪಂಚಕ ಅನ್ನೋ ಒಂದು ಗ್ರಂಥದಲ್ಲಿ ಈ ಇದ್ರ ಬಗ್ಗೆ, ಈ ಅವಸ್ಥೆಗಳ ಬಗ್ಗೆ ಏನ್ ಹೇಳಿದಾರಪ್ಪ ಅಂತಂದ್ರೆ, ಈ ಅವಸ್ಥೆಗಳನ್ನೆಲ್ಲ ದಾಟಿ ಯಾವಾಗ ಆ ಸಾಧಕ ತುರ್ಯಾವಸ್ಥೆನ ತಲುಪ್ತಾನೋ ಅವಾಗ ಅವನ್ಗೇನ್ ಅನ್ಸುತ್ತಪ್ಪ ಅಂತ ಅಂದ್ರೆ, ಅವನ್ಗೇನ್ ಅರಿವಾಗತ್ತೆ ಆ ತುರ್ಯಾವಸ್ಥೆ ಒಳಗೆ, ಅವನ್ಗೇನ್ ಅರಿವಾಗತ್ತಪ್ಪ ಅಂತ ಅಂದ್ರೆ, ಈ ಪ್ರಪಂಚದಲ್ಲಿ ಇರ್ತಕ್ಕಂಥ, ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಸಣ್ಣ ಇರುವೆಯಿಂದ ಹಿಡಿದು ಆ ಬ್ರಹ್ಮನ್ವರೆಗೂ ಎಷ್ಟು ಜೀವರಾಶಿಗಳಿದ್ಯೋ ಆ ಜೀವರಾಶಿಗಳನ್ನೆಲ್ಲ ಜಗತ್ ಸಾಕ್ಷಿಯಿಂದ ನೋಡ್ತಾ ಇರೋರು ಯಾರಪ್ಪ ಇದನ್ನೆಲ್ಲ ರಕ್ಷಿಸ್ತಾ ಇರೋಳು ಅಂತಂದ್ರೆ ಆ ಮಾತೇನೆ ಆಗಿರೋದ್ರಿಂದ ಇದನ್ನೆಲ್ಲ ಒಂದು ಸಣ್ಣ ಇರುವೆಯಿಂದ ಈ ಜಗತ್ನಲ್ಲಿ ಆ ಬ್ರಹ್ಮನವರೆಗೂ ಎಲ್ಲ ಜೀವರಾಶಿಗಳನ್ನು ಆ ಮಾತೇನೆ ರಕ್ಷಿಸ್ತಾ ಇರೋದ್ರಿಂದ ಈ ಪ್ರಪಂಚ, ಈ ನಾನು, ಏನ್ ಅನ್ಕೊಂಡಿದೀನಿ ನಾನು, ಈ ಪ್ರಪಂಚ ಸತ್ಯ, ಈ ನಾನ್ ಸತ್ಯ ಅಂತ ಏನ್ ಅನ್ಕೊಂಡಿದೀನಿ, ಇದೆಲ್ಲ ನಿಜವಾದದ್ದಲ್ಲ. ಆ ಮಾತೇನೆ ನಿಜವಾದಂತಳು, ಸತ್ಯವಾದಂತಳು ಅಂತ ಅಂದ್ಬಿಟ್ಟು ಆ ಸಾಧಕನಿಗೆ ಅನ್ನಿಸುತ್ತೆ. ಅವಾಗ ಏನಾಗತ್ತೆ ಅವನ್ಗೆ, ಅಯ್ಯೋ ಇದು ನಿಷ್ಪ್ರಪಂಚ ಅಂತಂದ್ರೆ, ಈ ಪ್ರಪಂಚ ಅನ್ನೋದು, ಈ ಜಗತ್ತು ಅನ್ನೋದು ಸತ್ಯವಲ್ಲದೆ ಇದ್ದದ್ದು ಅಂತ ಅಂದ್ಬಿಟ್ಟು ಅವಾಗ ಆ ಸಾಧಕನಿಗೆ ಅನ್ಸತ್ತೆ ಅಂತ ಅಂದ್ಬಿಟ್ಟು ಈ ನಾಮದ ಅರ್ಥ ಆಗಿದೆ. ನಿಷ್ಪ್ರಪಂಚ ಅನ್ನೋ ನಾಮಕ್ಕೆ ಅರ್ಥವನ್ನ ತಿಳಿಸಿದ್ದಾರೆ. ನಿರಾಶ್ರಯ ಅಂತಂದ್ರೆ ಆಶ್ರಯ ರಹಿತಳು, ಮಾತೆ ಆಶ್ರಯ ರಹಿತಳು. ಮಾತೇನೆ ಎಲ್ರಿಗೂ ಆಶ್ರಯವನ್ನು ಕೊಟ್ಟಿರುವಾಗ ಆ ಮಾತೆಗೆ ಯಾತಕ್ ಬೇಕು ಆಶ್ರಯ ಅನ್ನೋದು? ಅವಳು ನಿರಾಶ್ರಯಳು ಅಂದ್ರೆ ಅವಳು ಆಶ್ರಯದಾತಳು, ಎಲ್ರಿಗೂ ಆಶ್ರಯವನ್ನ ಕೊಡೋ ಅಂತವಳು ಅವಳೇ ಆಗಿರುವಾಗ ಅವಳಿಗೆ ಯಾತಕ್ ಬೇಕು ಆಶ್ರಯ ಅನ್ನೋದು? ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನಪ್ಪ ಅಂತ ಅಂದ್ರೆ, ನನ್ನನ್ನ ಯಾರು ಆಶ್ರಯಿಸಿ ಬರ್ತಾರೋ ಅವ್ರಿಗೆ ನಾನು ಆಶ್ರಯನ ಕೊಡ್ತೀನಿ. ಈ ಸೃಷ್ಟಿಯ ಚರಾಚರದಲ್ಲೂ ಪ್ರತಿಯೊಂದು ವಸ್ತುವಿನಲ್ಲೂ ಎಲ್ಲ ಕಡೆಯೂ ನಾನಿದ್ದೀನಿ, ಎಲ್ಲವೂ ನಾನೇ ಆಗಿರೋದ್ರಿಂದ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲೂ ನಾನಿದ್ದೀನಿ. ಆಶ್ರಯದಾತರಿಗೆ ನಾನು ಆಶ್ರಯವನ್ನ ಕೊಡ್ತೀನಿ ಅಂತನ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದೇ ಮಾತನ್ನು ಕೂಡ ಹೇಳ್ತಾಳೆ. ಅದೇ ರೀತಿ ಆ ಪರಬ್ರಹ್ಮ ಸ್ವರೂಪಿಣಿಯೂ ಹೌದು, ಆಶ್ರಯದಾತರಿಗೆ ಆಶ್ರಯವನ್ನ ಕೊಡು ಅಂತವಳು. ಇದಕ್ಕೆ ಶ್ರೀ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಆ ಪರಬ್ರಹ್ಮ ಸ್ವರೂಪಿಣಿಯ ಬಗ್ಗೆ ಆಶ್ರಯ ಕೊಟ್ಟು ಅಂತ ಶಕ್ತಿವಂತಳಾಗಿರ್ತಕ್ಕಂಥ ಆ ಪರಬ್ರಹ್ಮ ಸ್ವರೂಪಿಣಿಯ ಬಗ್ಗೆ ಏನ್ ಹೇಳ್ತಾ ಇದ್ದಾರಪ್ಪ ಸೌಂದರ್ಯ ಲಹರಿಯಲ್ಲಿ ಅಂತಂದ್ರೆ, ಶಿವಶಕ್ತ ಯುಕ್ತೋ ಯದಿ ಭವತಿ ಭಕ್ತ ಪ್ರಭವಿತಂ ನ ಛೇದೇವಂ ದೇವೋ ನ ಕುಲ ಕುಶಲ ಸ್ವಂದಿತಮಪಿ. ಶಿವಶಕ್ತ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತಂ ನ ಛೇದೇವಂ ದೇವೋ ನ ಖಲು ಕತಲ ಸ್ಪಂದಿತಮಪಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಪ್ಪ ಅಂತಂದ್ರೆ, ಆ ಶಿವ ಏನ್ ಈ ಸೃಷ್ಟಿನ ಮಾಡ್ಬೇಕು ಅಂತ ಇದಾನು, ಈ ಸೃಷ್ಟಿ ಮಾಡ್ಬೇಕು ಅಂತ ಅವನು ಏನು ಸಂಕಲ್ಪ ಮಾಡ್ಕೊಂಡಿದ್ದಾನೋ ಆ ಸಂಕಲ್ಪಕ್ಕೆ ಈ ಪರಾಶಕ್ತಿಯ ಒಂದು ಶಕ್ತಿ ಅನ್ನೋದು ಸೇರ್ದಾಗ ಮಾತ್ರ ಆ ಪರಮಾತ್ಮ ಈ ಸೃಷ್ಟಿಯನ್ನ ಮಾಡಕ್ ಸಾಧ್ಯ. ಇಲ್ದೇ ಇದ್ರೆ ಅವನು ಈ ಸೃಷ್ಟಿನ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ಆ ತರ ಹೇಳಿದ್ದಾರೆ. ಆದ್ರಿಂದ ಮಾತೆ ಎಲ್ಲದಕ್ಕೂ ಮೂಲಳಾಗಿ, ಪ್ರತಿಯೊಂದಕ್ಕೂ ಮೂಲ ಅಂತಂದ್ರೆ ಈ ಪರಬ್ರಹ್ಮ ಸ್ವರೂಪಿಣಿ, ಎಲ್ಲದಕ್ಕೂ ಆಶ್ರಯದಾತಳಾಗಿ ಅವಳು
ನಿರಾಶ್ರಯಳಾಗಿದ್ದಾಳೆ ಅಂತಂದ್ರೆ ಆಕೆನೆ ಎಲ್ಲದಕ್ಕೂ ದಾತಲಾಗಿರೋದ್ರಿಂದ ಆ ಮೂಲ ಸ್ವರೂಪಿಣಿಯಾದ ಮಾತೆನ ನಾವು ಪ್ರತಿದಿನ ಸ್ಮರಿಸ್ತಾ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾವು ನಿತ್ಯ ಶುದ್ಧ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿರವಧ್ಯ, ನಿರಂತರ ಅಂತ ಹೇಳ್ತಾರೆ. ಮಾತೆ ಅವಿದ್ಯೆಯ ಲೇಪವಿಲ್ಲದಂತ ನಿತ್ಯ ಶುದ್ಧಳು. ಅವಳಿಗೆ ಯಾವುದೇ ಒಂದು ಅವಿದ್ಯೆ ಅನ್ನೋದು ಇಲ್ಲ. ಎಷ್ಟು ಶುದ್ಧಳು ಅಂತ ಅಂದ್ರೆ ಮಾತೆ ಆಕಾಶದಷ್ಟು ಪರಿಶುದ್ಧಳು. ಆ ಮಾತೆನ್ನ ಆ ಆಕಾಶಕ್ಕೆ ಹೋಲಿಸಿದ್ದಾರೆ. ಅಷ್ಟೊಂದು ಪರಿಶುದ್ಧಳು. ಯಾಕೆ ಆಕಾಶ ಅಷ್ಟು ಶುದ್ಧವಾಗಿದೆ ಅಂತಂದ್ರೆ ಆ ಆಕಾಶಕ್ಕೆ ಯಾವುದೇ ಭೂತಗಳ ಸ್ಪರ್ಶ ಅನ್ನೋದು ಇಲ್ಲದೆ ಇರೋದ್ರಿಂದ ಅದು ನಿತ್ಯ ಶುದ್ಧವಾಗಿದೆ. ಅದೇ ರೀತಿ ಮಾತೆನೂ ಕೂಡ ನಿತ್ಯ ಶುದ್ಧಳು ಅಂತ ಹೇಳ್ತಾರೆ. ಆದ್ರೆ ಈ ಜೀವಿ ಅದನ್ನು ಅವಿದ್ಯೆಯಿಂದ ತುಂಬಿದಾನೆ. ಅವನು ಹುಟ್ಟನೆ ಅವಿದ್ಯೆಯಿಂದ ಬಂದಿರೋದ್ರಿಂದ ಅವನು ಶುದ್ಧನಲ್ಲ, ಯಾವಾಗಲೂ ಅಶುದ್ಧವಾಗೇ ಇರ್ತಾನೆ. ಮತ್ತೆ ಇವನು ಅಶುದ್ಧವಾಗಿ ಎಲ್ಲವನ್ನು ಕಾಣ್ತಾ ಹೋಗ್ತಾನೆ. ಅಶುದ್ಧ ಅವಿದ್ಯೆ ಅವನಲ್ಲಿ ತುಂಬಿರೋದ್ರಿಂದ ಈ ಪಂಚಭೂತಗಳಲ್ಲೂ ಕೂಡ ಅವನು ಅಶುದ್ಧತೆಯನ್ನ ಕಾಣ್ತಾ ಹೋಗ್ತಾನೆ, ಅಶುದ್ಧತೆಯನ್ನ ಎಣಿಸ್ತಾ ಹೋಗ್ತಾನೆ. ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಗಾಳಿ. ಈ ಗಾಳಿ ಅನ್ನೋದು ಏನ್ ಮಾಡುತ್ತೆ, ಎಲ್ಲ ಕಡೆನೂ ಬೀಸ್ತಾ ಇರುತ್ತೆ. ಗಾಳಿ ಅನ್ನೋದು ಪಂಚಭೂತಗಳಿಂದ ಪರಬ್ರಹ್ಮನಿಂದ ಬಂದಿರತಕ್ಕಂತ ಒಂದು ಇದು. ಅದೇನ್ ಮಾಡುತ್ತೆ, ಎಲ್ಲ ಕಡೆ ಗಾಳಿ ಇಲ್ಲದೆ ಇದ್ರೆ ಈ ಶರೀರನೂ ಇಲ್ಲ. ನಾವು ಉಸಿರಾಡ್ತಕ್ಕಂಥದ್ದು ಆ ಗಾಳಿಯಿಂದಲೇ. ಈ ಗಾಳಿ ಏನ್ ಮಾಡುತ್ತೆ, ಎಲ್ಲ ಕಡೆ ಬೀಳ್ಸ್ತಾ ಇರತ್ತೆ. ಇದು ನಾವು ಒಂದ್ ಕಡೆ ಹೋದಾಗ ಒಂದು ಹೂವಿನ ತೋಟ ಇರುತ್ತೆ. ಆ ಹೂವಿನ ತೋಟದ ಮೇಲೆ ಈ ಗಾಳಿ ಬೀಸಿದಾಗ ಏನಾಗತ್ತೆ, ಆ ತೋಟದಿಂದ ನಮ್ಗೆ ಪರಿಮಳ ಅನ್ನೋದು ಘಮ 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 ಅನ್ನೋ ಪರಿಮಳ ನಮಗ್ ಬರುತ್ತೆ. ನಮಗ್ ಬಂದಾಗ ಅದನ್ನ ನಾವು ಆಸ್ವಾದಿಸ್ತಿದೀವಿ. ಎಷ್ಟ್ ಚೆನ್ನಾಗಿದ್ಯಪ್ಪ ಈ ಹೂವಿನ ಪರಿಮಳ ಅಂತ ಅಂದ್ಬಿಟ್ಟು ಅದನ್ನ ನಾವು ಆಸ್ವಾದನೆ ಮಾಡ್ತೀವಿ. ಅದೇ ಮುಂದಕ್ಕೆ ಹೋದಾಗ ಆ ಗಾಳಿ ಏನ್ ಮಾಡುತ್ತೆ, ಒಂದ್ ಚರಂಡಿ ಇರುತ್ತೆ. ಆ ಚರಂಡಿ ಮೇಲೆ ಬೀಸಿದಾಗ ಏನಾಗತ್ತೆ, ಆ ಕೊಳೆತ ವಾಸನೆ, ಕೆಟ್ಟ ಮಲಿನ ವಾಸನೆ ಅನ್ನೋದು ನಮ್ಗೆ ಬರ್ತಾ ಇರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಮೂಗು ಮುಚ್ಕತೀವಿ. ಅಯ್ಯಪ್ಪ ಇದೇನಪ್ಪ ಇದು, ಇಂಥ ವಾಸನೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಮೂಗು ಮುಚ್ಕತೀವಿ. ಅಂದ್ರೆ ಆ ಹೂವಿನ ತೋಟದಲ್ಲಿ ಬೀಸ್ತಕ್ಕಂತ ಗಾಳಿ ಬೇರೆ, ಈ ಚರಂಡಿ ಒಳಗೆ ಬೀಸ್ತಕ್ಕಂತ ಗಾಳಿ ಬೇರೆ. ಎರಡು ಗಾಳಿ ಅಂತ ನಾವ್ ಅನ್ಕಂತೀವ. ಗಾಳಿಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ ಅಂತ ನಾವ್ ಅನ್ಕಂತೀವ? ಇಲ್ಲ, ಇರೋದು ಒಂದೇ ಗಾಳಿ. ಆದ್ರೆ ಅದು ಹಾದು ಹೋಗ್ತಕ್ಕಂತ ಒಂದು ಮಾರ್ಗ ಇದೆಯಲ್ಲ, ಅದು ಬೀಸ್ತಕ್ಕಂತ ಮಾರ್ಗದಲ್ಲಿ ಆ ಯಾವ ಪರಿಸರ ಇರುತ್ತೋ ಆ ಗಾಳಿ ನಮ್ಗೆ ಬರ್ತಾ ಹೋಗುತ್ತೆ, ನಮ್ಮ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆ ಅಂತಂದ್ರೆ ನಮ್ಮ ವರ್ಣಮಾಲೆ, ಅಂದ್ರೆ ನಮ್ಮ ಅಕ್ಷರ ಮಾಲೆ ಅನ್ನೋದು ವಶಿನ್ಯಾದಿ ವಾಗ್ದೇವತೆಗಳು ಪ್ರತಿಯೊಂದು ಅಕ್ಷರದಲ್ಲೂ ಅವ್ರಿದ್ದಾರೆ. ವಶಿನ್ಯಾದಿ ವಾಗ್ದೇವತೆಗಳಿಂದ ಸೃಷ್ಟಿಯಾಗ್ತಂಥದ್ದು ನಮ್ಮ ವರ್ಣಮಾಲೆ. ಈ ವರ್ಣಮಾಲೆನ ನಾವೇನ್ ಮಾಡ್ತೀವಿ, ಜಪ, ತಪ, ಮಂತ್ರ, ಬೀಜಾಕ್ಷರಗಳು ಇವುಗಳ ಮೂಲಕ ನಾವು ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಹೋಗ್ತೀವಿ. ಯಾವುದ್ರ ಮೂಲಕ, ಈ ಅಕ್ಷರ ಮಾಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಅಕ್ಷರಗಳು ಜಪ, ತಪ, ಬೀಜಾಕ್ಷರ, ಮಂತ್ರ ಇವುಗಳಿಂದ ಕೂಡಿದೆ ಅಲ್ವಾ. ಆ ಅಕ್ಷರದಿಂದಲೇ ಇವೆಲ್ಲ ಆಗಿರೋದು. ಅಂತದ ಮೂಲಕ, ಆ ಬೀಜಾಕ್ಷರಗಳ ಮೂಲಕ ಆ ದೇವರನ್ನ ಪ್ರಾರ್ಥನೆ ಮಾಡಿ ಅವನನ್ನ ಒಲಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದೇ ಒಂದು ಅಕ್ಷರಗಳ ಮೂಲಕ ಈ ದುಷ್ಟರು ಇರ್ತಾರಲ್ಲ, ಅಜ್ಞಾನಿಗಳೇನ್ ಮಾಡ್ತಾರೆ, ಕೆಟ್ಟ ಕೆಟ್ಟ ಮಾತುಗಳನ್ನ ಆಡೋದು. ಅದೇ ಅಕ್ಷರಗಳಿಂದ ಕೆಟ್ಟ ಕೆಟ್ಟ ಮಾತಾಡೋದು, ಬೇರೆಯವರನ್ನ ಮನಸ್ಸನ್ನ ನೋಯಿಸೋದು, ಇದೆಲ್ಲ ಮಾಡ್ತಾರೆ. ಹಾಗಾದ್ರೆ ಆ ಅಕ್ಷರಗಳ ಒಂದು ತಪ್ಪು ಅದರಲ್ಲಿದೆ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಇದು ಯಾರ ತಪ್ಪು? ಈ ಜೀವಿಯ ತಪ್ಪು. ಅದನ್ನ ನಾವು ಒಳ್ಳೇದಾಗೆ ಉಪಯೋಗಿಸ್ಕೊಳ್ತಾ ಹೋದಾಗ, ಆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಆ ವಸ್ತುಗಳನ್ನ ನಾವು ಒಳ್ಳೇದಾಗಿ ನಾವು ಉಪಯೋಗಿಸ್ಕೊಳ್ತಾ ಹೋದಾಗ, ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಂಡು
ಹೋದಾಗ ನಮ್ಮ ಜೀವನವನ್ನ ಸಾರ್ಥಕತೆ ಪಡಿಸ್ಕೋಬಹುದು. ಅದೇ ನಾವು ಕೆಟ್ಟದ್ದಾಗ ಉಪಯೋಗಿಸ್ಕೊಂಡು ಹೋದಾಗ ನಾವು ದುಷ್ಟರಾಗೇ ಜೀವನವನ್ನ ಕಳಿಬೇಕಾಗತ್ತೆ. ಆ ದುಷ್ಟತೆಯಲ್ಲೇ ನಾವು ಆ ಪರಿಸರನ ಕಾಪಾಡ್ಕೊಳ್ಳೋದು ಯಾರ ಕರ್ತವ್ಯ? ನಮ್ಮ ಜೀವಿಗಳ. ಪರಿಸರವನ್ನ ಹೇಗಿಟ್ಕೋಬೇಕು, ನಾವು ಜೀವನ ಮಾಡ್ಬೇಕಾದ್ರೆ ಹೇಗಿರ್ಬೇಕು, ನಮ್ಮ ಬಾಯಿಯಿಂದ ಯಾವ ರೀತಿಯ ಮಾತುಗಳು, ಶುದ್ಧತೆಯ ಮಾತುಗಳು ಹೊರಗ್ ಬರ್ಬೇಕು ಅನ್ನೋ ಜ್ಞಾನ ನಮ್ಮಲ್ಲಿ ಬೆಳೆದಾಗ ಆ ಪರಮಾತ್ಮ ಕೊಟ್ಟಿರತಕ್ಕಂತ ಆ ಪಂಚಭೂತಗಳನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗ್ತೀವಿ. ಇಲ್ಲ ಅಂತಂದ್ರೆ ಅದರ ಸಾರ್ಥಕತೆನ ನಾವು ಪಡ್ಕೊಳ್ಳೋದಕ್ಕಾಗಲ್ಲ. ಆಕಾಶ, ಗಾಳಿ, ಅಕ್ಷರ, ಸೂರ್ಯನ ಬೆಳಕು, ನೀರು ಇವೆಲ್ಲ ಹೇಗ್ ಶುದ್ಧವೋ, ಇವೆಲ್ಲ ಶುದ್ಧವಾದಂಥವು. ಇವೆಲ್ಲ ಹೇಗ್ ಶುದ್ಧವೋ ಮಾತೇನು ಕೂಡ ಹಾಗೆ ಶುದ್ಧತೆಯಿಂದ ಕೂಡಿದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ ನಿತ್ಯ ಬುದ್ಧ. ನಿತ್ಯ ಬುದ್ಧ ಅಂತಂದ್ರೆ ಯಾವಾಗಲೂ ನಿತ್ಯವೂ ಆ ಮಾತೆಯನ್ನಳು ಬುದ್ಧಿ ಸ್ವರೂಪಳಾಗಿರ್ತಾಳೆ. ಅಂದ್ರೆ ಅವಳಲ್ಲಿ ಅಷ್ಟೊಂದು ಜ್ಞಾನ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಪ್ರಜ್ಞಾನ ಘನ ಸ್ವರೂಪಿಣಿ ಅಂತ, ಪ್ರಜ್ಞಾನ ಘನ ಅಂತ ಹೇಳ್ಬಿಡ್ತಾರೆ. ಪ್ರಜ್ಞಾನ ಘನ ಮೇವ ಅಂತ ಅಂದ್ಬಿಟ್ಟು ಶಾಸ್ತ್ರದಲ್ಲಿ ಹೇಳ್ತಾರೆ, ಶ್ರುತಿನಲ್ಲಿ ಇದೆ. ಪ್ರಜ್ಞಾನ ಘನ ಅಂತ ಅಂದ್ರೆ ಅವಳು ಅಷ್ಟೊಂದು ಜ್ಞಾನವಂತಳು, ಬುದ್ಧಿವಂತಳು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಹಾಗೆ ಮಾತಿನಲ್ಲಿ ಯಾವಾಗಲೂ ನಿತ್ಯವಾದ ಜ್ಞಾನ ಸ್ವರೂಪಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಈ ದೇವಿ ಪುರಾಣದಲ್ಲಿ ಕೂಡ ಏನ್ ಹೇಳ್ತಾರೆ, ದೇವಿ ಮಹಾತ್ಮೇಲ್ ಕೂಡ ಏನ್ ಹೇಳ್ತಾರೆ ಆ ಮಾತೆ ಬಗ್ಗೆ ಅಂತಂದ್ರೆ, ಯಾ ದೇವಿ ಬುದ್ಧಿ ರೂಪೇಣ, ಯಾ ದೇವಿ ಬುದ್ಧಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳ್ತಾರೆ. ಅಂತಂದ್ರೆ ಆ ದೇವಿ ಅನ್ನೋಳು ನಮ್ಗೆ ಯಾವಾಗ್ಲೂ ಬುದ್ಧಿ ರೂಪವಾಗಿ ನಮ್ಮಲ್ಲಿ ಇರ್ಲಿ ಅಂತ ಅಂದ್ಬಿಟ್ಟು ಆ ದೇವಿನ ನಾವು ಪ್ರಾರ್ಥನೆ ಮಾಡ್ಕತೀವಿ. ಹಾಗೆ ಗಾಯತ್ರಿ ಮಂತ್ರದಲ್ಲಿ ಕೂಡ ನಾವು ದಿನ ಪಠನೆ ಮಾಡ್ತಾ ಹೋಗ್ತೀವಿ ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರದ ಪಠನೆ ಮಾಡುವಾಗ ಕೂಡ ನಾವು ಆ ದೇವಿನ ಈ ಬುದ್ಧಿಗೋಸ್ಕರ ಪ್ರಾರ್ಥನೆ ಮಾಡ್ಕತೀವಿ. ಅಂತಂದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಬುದ್ಧಿಯನ್ನ ಪ್ರಚೋದನೆ ಮಾಡಮ್ಮ ಅಂತ ಅಂದ್ಬಿಟ್ಟು ಆ ಗಾಯತ್ರಿ ಮಂತ್ರ ಪಠನೆ ಮಾಡುವಾಗ ಕೂಡ ನಾವು ಆ ದೇವಿನ ನಾವು ಜ್ಞಾಪಕ ಮಾಡ್ಕತೀವಿ. ಅದಕ್ಕೋಸ್ಕರ ಆ ದೇವಿ ಅನ್ನೋಳು ಬುದ್ಧಿಯಿಂದ ಕೂಡಿದಾಳೆ. ಆ ಬುದ್ಧಿ ಅನ್ನೋದು ನಮ್ಗಿಲ್ದೆ ಹೋದಾಗ ಏನಾಗುತ್ತೆ, ಎಷ್ಟೋ ಜನ ಬುದ್ಧಿ ಇಲ್ದೇ ಇರೋರು ಇದ್ದಾರೆ. ಅವ್ರು ಏನಾಗಿರ್ತಾರೆ, ಅವರ ಜೀವನ ನಿಷ್ಕ್ರಿಯವಾಗಿರುತ್ತೆ. ಆ ಬುದ್ಧಿ ಇಲ್ದಿರ ಅವ್ರೇನ್ ಮಾಡ್ತಾರೆ, ತಿಂತಾರೆ, ಹೊಟ್ಟೆಗೆ ತಿಂತಾರೆ, ಕುಡಿತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಆ ಬುದ್ಧಿ ಇಲ್ದಿರ ಏನು ಜೀವನದಲ್ಲಿ ಏನು ಅವರು ಸಾಧನೆ ಬೇಡ, ಅವ್ರು ಏನು ಕೂಡ ಕೆಲಸವನ್ನು ಕೂಡ ಮಾಡಕ್ಕೆ ಆಗಲ್ಲ. ಆ ಬುದ್ಧಿ ಅನ್ನೋದು ಅಷ್ಟೊಂದು ಮುಖ್ಯವಾದದ್ದು. ಆದ್ರಿಂದ ಆ ಬುದ್ಧಿ ಸ್ವರೂಪಿಣಿಯಾದಂತ ಮಾತೆನ ನಾವು ಪ್ರತಿನಿತ್ಯವೂ ಧ್ಯಾನ ಮಾಡಿದ್ರೆ ಆ ಬುದ್ಧಿ ಅನ್ನೋದು ನಮ್ಗೆ ಕೊಡ್ತಾ ಹೋಗ್ತಾಳೆ ಮಾತೆ, ಅದನ್ನ ಹೆಚ್ಚಿಸ್ತಾ ಹೋಗ್ತಾಳೆ ಆ ಬುದ್ಧಿಯನ್ನ ಅಂತ ಅಂದ್ಬಿಟ್ಟು ಇದ್ರಲ್ಲಿ ಹೇಳಿದೆ. ಮತ್ತೆ ಈ ಜೈನರು ಮತ್ತು ಈ ಬೌದ್ಧರು ಇವರ ಆರಾಧ್ಯ ದೇವತೆ ತಾರಾದೇವಿ ಅಂತ ಹೇಳ್ತಾರೆ. ಅಂದ್ರೆ ತಾರಾ ವಿದ್ಯೆ, ಈ ಶ್ರೀವಿದ್ಯಾ ಇವೆಲ್ಲ ಒಂದೇನೆ. ಆ ತಾರಾದೇವಿನೂ ಈ ಮಾತೇನೆ. ಅಂಥ ಮಾತೆ ಈ ಜೈನರಿಗೆ ಮತ್ತು ಬೌದ್ಧರಿಗೆ ಆರಾಧ್ಯ ದೇವತೆ ಆಗಿದ್ಲಂತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮನ ನೋಡೋಣ. ಮುಂದಿನ ನಾಮ ನಿರವಧ್ಯ. ನಿರವಧ್ಯ ಅಂತ ಅಂದ್ರೆ ಶ್ರೇಷ್ಠ ಆದವಳು ಮತ್ತು ಉತ್ತಮವಾದವಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿರವಧ್ಯ ಅಂತಂದ್ರೆ ಉತ್ತಮವಾದವಳು ಮತ್ತು ಶ್ರೇಷ್ಠವಾದವಳು ಅಂತ ಹೇಳ್ತಾಳೆ. ಈ ಮಾತೆ ಏನ್ ಮಾಡ್ತಾ ಇದ್ದಾಳೆ, ಈ ಭಕ್ತರಿಗೆ ಒಂದು ಫಲನು ಕೊಡ್ತಾಳೆ, ಒಂದು ಒಳ್ಳೆಯ ಒಂದು ಫಲವನ್ನು ಕೊಡ್ತಾಳೆ, ಸ್ವರ್ಗವನ್ನು ಕೊಡ್ತಾಳೆ ಮತ್ತು ನರಕವನ್ನು ಕೊಡ್ತಾಳೆ. ಪಾಪಿಗಳಿಗೆ ನರಕನು ಕೊಡ್ತಾ ಹೋಗ್ತಾಳೆ ಮಾತೆ ಆದವಳು. ಅಂತಹ ಒಂದು ನರಕದಲ್ಲಿ
ಅವಧ್ಯ ಅನ್ನೋ ಒಂದು ನರಕ ಕೂಡ ಇದೆಯಂತೆ. ಅವಧ್ಯ ಅನ್ನೋ ನರಕ ಆ ಮಾತೆ ಕೊಡ್ತಾಳಂತೆ ಈ ಜೀವಿಗೆ. ಅಂತ ಅವಧ್ಯನ ನಮಗೆ ಬೇಡ ಅಂತ ಅಂದ್ಬಿಟ್ಟು ಆ ಮಾತೆನ ನಾವು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಮುಕ್ತಿಯನ್ನ ಪಾಲಿಸ್ತಾನೆ ಅಂತ ಹೇಳ್ತಾರೆ. ಈ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ನಿರವಧ್ಯ ಅನ್ನೋದ್ರ ಬಗ್ಗೆ ಏನ್ ಹೇಳಿದಾರಪ್ಪ ಅಂತ ಅಂದ್ರೆ ಈ ಈ ನಾಶವಿಲ್ಲದ ಮತ್ತು ದೋಷರಹಿತವಲ್ಲದ ಈ ಪರಮಾತ್ಮ ಸ್ವರೂಪ ಈ ನಾಶವಾಗುವಂತ ಈ ದೇಹದಲ್ಲಿ ನಿರವಧ್ಯವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ ನಿರವಧ್ಯಳಾಗಿ ಮಾತೆ ಇದ್ರೂ ಕೂಡ ಅವಳು ಯಾವುದನ್ನು ಅಂಟಿಸ್ಕೊಳ್ಳಿಲ್ಲ, ಯಾವುದಕ್ಕೂ ಅವಳು ಸೋಕಿಸ್ಕೊಂಡಿಲ್ಲ. ಅವಳು ನಿರವಧ್ಯಳಾಗಿ ಈ ಶರೀರದಲ್ಲಿ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿರಂತರ ಅಂತ ಅಂದ್ರೆ ಸದಾಕಾಲ ಬದಲಾವಣೆ ಇಲ್ಲದೆ ಇರೋಂಥದ್ದು ಅಂತ ಹೇಳ್ತಾರೆ. ಏಕ ಸ್ವರೂಪವಾಗಿರೋದು, ಆ ಬದಲಾವಣೆ ಇಲ್ಲದೆ ಏಕ ಸ್ವರೂಪವಾಗಿರೋಳು ಯಾರಿಗಾರು ಅವ್ರನ್ನ ನಿರಂತರ, ಆ ಮಾತನ್ನ ನಿರಂತರ ಅಂತ ಕರೀತಾರೆ. ಈ ಅನಿರ್ವಚನ ಮತ್ತು ಆಧಾರ ರಹಿತ ಆಗಿರ್ತಕ್ಕಂಥ ಬ್ರಹ್ಮನಲ್ಲಿ ಯಾವ ಅಧಿಕಾರಿ ಅಂದ್ರೆ ಯಾವ ಸಾಧಕ ಭಯವಿಲ್ಲದೆ ಆತ್ಮ ಭಾವವನ್ನ ಹೊಂದ್ತಾನೋ ಅವನಿಗೆ ಏನ್ ಮಾಡ್ತಾನೆ, ಆ ಪರಮಾತ್ಮ ಅವನಿಗೆ ಅಭಯವನ್ನ ಕೊಡ್ತಾ ಹೋಗ್ತಾನೆ. ಅಂತಂದ್ರೆ ಈ ಏಕಭಾವವಾಗಿರ್ತಕ್ಕಂಥ ಈ ಅನಿರ್ವಚನವಾಗಿರ್ತಕ್ಕಂಥ ಈ ಪರಮಾತ್ಮನಲ್ಲಿ ಯಾವ ಸಾಧಕ ಭಯ ಇಲ್ದಿರ ಅವನನ್ನ ಸ್ಮರಣೆ ಮಾಡ್ತಾನೋ ಅವನಿಗೆ ಅಭಯವನ್ನ ಕೊಡ್ತಾನೆ. ಅದೇ ಸಾಧಕ ಆ ಬ್ರಹ್ಮನಲ್ಲಿ ಭೇದ ಭಾವವನ್ನ, ಅಂತರವನ್ನ ಯಾವಾಗ ನೋಡ್ತಾನೋ ಅವಾಗ ಅವನ್ಗೆ ಏನ್ ಮಾಡ್ತಾನೆ, ಭಯವನ್ನು ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನ ತೈತ್ತರೀಯ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಹೀಗಂತ ಅಂದ್ಬಿಟ್ಟು ಯಾವ ಅಧಿಕಾರಿ, ಯಾವ ಸಾಧಕ ಆ ಪರಮಾತ್ಮನನ್ನ ಭಯವಿಲ್ಲದೆ ಅವನನ್ನ ಧ್ಯಾನ ಮಾಡಿ ಅವನಲ್ಲಿ ಲೀನ ಆಗ್ತಾನೋ ಅವನಿಗೆ ಅಭಯವನ್ನ ಕೊಡ್ತಾನೆ. ಯಾರು ಅವನಲ್ಲಿ ಭೇದ ಭಾವವನ್ನ, ಅಯ್ಯೋ ಬ್ರಹ್ಮನ ಇದ ಅಂತ ಯಾವಾಗ ಭೇದ ಭಾವವನ್ನ ಹೊಂದ್ತಾ ಹೋಗ್ತಾರೋ, ಆ ಬ್ರಹ್ಮನಲ್ಲೇ ಭೇದ ಭಾವನ ಎಣಿಸ್ತಾ ಹೋಗ್ತಾರೋ ಅವ್ರಿಗೆ ಭಯವನ್ನು ಕೊಡ್ತಾ ಹೋಗ್ತಾನೆ ಅಂತ ಅಂದ್ಬಿಟ್ಟು ತೈತರೀಯ ಉಪನಿಷತ್ತು ಹೇಳಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಅಖಂಡ ಸ್ವರೂಪವಾದಂತ ಆತ್ಮವೇ ಶುದ್ಧ ನಾನು. ಈ ಯಾವ ಆತ್ಮ ಇದೆಯೋ ಈ ನಮ್ಮ ಶರೀರದಲ್ಲಿ ಇವಾಗ ನಾನು 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 ಅಂತ ಹೇಳ್ತಿದ್ದೀವಿ. ಈ ನಾನು ಅನ್ನೋದು ಯಾವುದು? ಆ ಶುದ್ಧ ನಾನು, ಆ ಆತ್ಮನ ಶುದ್ಧ ನಾನು ಅಂತ ಹೇಳ್ತಾರೆ. ಅವಾಗ ಏನಾಗತ್ತೆ, ಆ ಶುದ್ಧ ನಾನು ಅಂದಾಗ ಈ ಶರೀರದಲ್ಲಿರ್ತಕ್ಕಂಥ ಈ ಆತ್ಮ ಶುದ್ಧ ನಾನು. ನಾನು ಅನ್ನೋದು ನಾನಲ್ಲ, ಆ ಆತ್ಮ, ಆ ಪರಿಶುದ್ಧವಾದಂತ ಆತ್ಮ ಅಂತ ನಾವ್ ಯಾವಾಗ ಅನ್ಕೊಂತೀವೋ ಆಗ ಪರಮಾತ್ಮ ಮತ್ತು ಈ ಆತ್ಮ ಇವೆರಡಕ್ಕೂ ಭೇದ ಇಲ್ಲ, ಅಂತರ ಇಲ್ಲ ಅನ್ನೋದು ನಮ್ಗೆ ಕಾಣ್ತಾ ಹೋಗುತ್ತೆ. ಅಂತ ಕ್ರಿಯೆಯೇ ಆತ್ಮತತ್ವ ಅಂತ ಹೇಳ್ತೀವಿ ನಾವು. ಯಾವುದನ್ನ ಆ ಪರಮಾತ್ಮ ಬೇರೆ ಅಲ್ಲ, ಈ ಆತ್ಮ ಬೇರೆ ಅಲ್ಲ, ಎರಡೂ ಒಂದೇ. ಇದ್ರಲ್ಲಿ ಯಾವ ಅಂತರವೂ ಇಲ್ಲ ಅಂತ ಅಂದ್ಬಿಟ್ಟು ನಾವ್ ಯಾವಾಗ ಆ ಸಾಧನೆಯನ್ನ ಮಾಡ್ತಾ ಹೋಗ್ತೀವೋ ಆ ತತ್ವವನ್ನ ನಾವು ಏನಂತ ಕರಿತೀವಿ? ಆತ್ಮತತ್ವ ಅಂತ ಅಂದ್ಬಿಟ್ಟು ಕರಿತೀವಿ. ಮುಂದಿನ ನಾಮ ನಿಷ್ಕಾರಣ ಅಂತ ಇದೆ. ನಿಷ್ಕಾರಣ, ನಿಷ್ಕಳಂಕ, ನಿರುಪಾಧಿ, ನಿರೀಶ್ವರ ಅಂತ ಅಂದ್ಬಿಟ್ಟು ಮುಂದಿನ ನಾಮ. ಈ ದೇವಿ ಸ್ವರೂಪ ಅನ್ನೋದೇನಿದೆ, ಆ ಸ್ವರೂಪ ಅದಕ್ಕೆ ಯಾರು ಸಾಟಿ ಇಲ್ಲ ಈ ಪ್ರಪಂಚದಲ್ಲಿ. ಆ ದೇವಿ ಸ್ವರೂಪಕ್ಕೆ ಯಾವುದೋ ಸಾಟಿ ಇಲ್ಲ. ಯಾವುದನ್ನು ನಾವು ಆ ದೇವಿ ಸ್ವರೂಪಕ್ಕೆ ಹೋಲ್ಸಕ್ಕಾಗಲ್ಲ. ಇಲ್ಲಿ ಅವಳೇ ಒಡೆಯಳು, ಅವಳೇ ಕಾರಣಕರ್ತಳು, ಅವಳಿಂದ ಈ ಸೃಷ್ಟಿ ಅನ್ನೋದು ಆಗಿರೋದ್ರಿಂದ ಅವಳಿಗೆ
ಯಾರು ಇಲ್ಲ, ಅವಳ ಸಮಾನ ಯಾರು ಇಲ್ಲ ಅಂತ ಹೇಳ್ತಾರೆ. ಈ ಜೀವಿತಕ್ಕೂ ಕೂಡ ಅವಳೇ ಒಡೆಯಳು. ಈ ಜೀವನ ಯಾರು ಸೃಷ್ಟಿ ಮಾಡಿದ್ದು ಆ ಮಾತೇನೆ, ಅದಕ್ಕೆ ಅವಳೇ ಒಡೆಯಳು, ಅವಳೇ ಯಜಮಾನಿ ಈ ಜೀವಕ್ಕೆ. ಆದ್ರಿಂದ ಈ ಜೀವ ಅನ್ನೋದು ಅವಳನ್ನೇ ಧ್ಯಾನ ಮಾಡ್ತಾ ಹೋಗ್ಬೇಕು. ಈ ಜೀವಿಯ ಹುಟ್ಟಿಗೆ ಒಂದು ಕಾರಣ ಅನ್ನೋದು ಇರುತ್ತೆ. ಈ ಜೀವಿಯ ಹುಟ್ಟಬೇಕಾದ್ರೆ ಇದಕ್ಕೂ ಒಂದು ಕಾರಣ ಇಲ್ದಿರ ಯಾವ ಕೆಲಸವೂ ಈ ಪ್ರಪಂಚದಲ್ಲಿ ನಡೆಯಲ್ಲ. ಆ ಕಾರಣ ಅನ್ನೋದು ಕಾರಣದಿಂದ ಕಾರ್ಯ ಆಗ್ತಾ ಹೋಗುತ್ತೆ. ಆ ಕಾರಣ, ಈ ಜೀವಿ ಹುಟ್ಟೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಅವರ ತಂದೆ ತಾಯಿ ಯಾರಿರ್ತಾರೋ ಇದು ಆ ಹುಟ್ಟಿಗೆ ಕಾರಣ ಆಗಿರುತ್ತೆ. ಆ ಜೀವಿಯ ಹುಟ್ಟಿಗೆ ತಂದೆ ತಾಯಿ ಅನ್ನೋರು ಕಾರಣ ಆಗಿರ್ತಾರೆ. ಅಂದ್ರೆ ಆ ಹುಟ್ಟಿಗೆ ಕಾರಣ ಆಗಿರ್ತಾರೆ ಅಂತಂದ್ರೆ ಅದು ಅವರ ಹಿಂದಿನ ಜನ್ಮದ ಒಂದು ಕರ್ಮದ ಫಲ. ಹಿಂದಿನ ಜನ್ಮದ ಕರ್ಮದ ಫಲಕ್ಕೆ ಸರಿಯಾಗಿ ಅವರು ಆ ತಂದೆ ತಾಯಿಗಳಲ್ಲಿ ಹುಟ್ಟು ಬಂದಿರ್ತಾರೆ. ಹಿಂದೆ ಏನೋ ಮಾಡಿರ್ತಾರೆ, ಇಂಥವ್ರ ಹೊಟ್ಟೆಲಿ ಇವರೇ ಹುಟ್ಟಬೇಕು ಅಂತ ಅಂದ್ಬಿಟ್ಟು ಆ ಭಗವಂತ ನಿರ್ಣಯ ಮಾಡಿರ್ತಾನೆ ಆಗ್ಲೆ. ಅದರ ಪ್ರಕಾರ ಏನಾಗತ್ತೆ, ಅವರ ಹುಟ್ಟು ಹಿಂದಿನ ಜನ್ಮದ ಕರ್ಮದ ಫಲವಾಗಿ ಏನಾಗತ್ತೆ, ಆ ತಂದೆ ತಾಯಿಗಳಲ್ಲಿ ಅವನು ಹುಟ್ಟು ಬರ್ತಾನೆ. ಈ ಕರ್ಮಕ್ಕೆ ಕಾರಣ ಏನು, ಯಾಕೆ ಈ ಕರ್ಮನ ಮಾಡ್ದ ಅಂತ ಅಂದ್ರೆ ಅದಕ್ಕೆ ಅವಿದ್ಯೆನೇ ಕಾರಣ. ಜೀವಿಯ ಅವಿದ್ಯೆಯಿಂದ ಅವನು ಕರ್ಮ ಮಾಡ್ತಾನೆ. ಈ ಕರ್ಮ ಮಾಡಿದ್ದಕ್ಕೆ ತಾನೇ ಅವನು ಅಲ್ಲಿ ಆ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟು ಬರೋದು. ಇದಕ್ ಕಾರಣ ಏನು ಅಂದ್ರೆ ಅವಿದ್ಯೆನೇ ಕಾರಣ. ಆ ಅವಿದ್ಯೆಯಿಂದ ಕರ್ಮಗಳನ್ನ ಮಾಡಿ ಅದರಿಂದ ಆ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಈ ಲೋಕದಲ್ಲಿ ಈ ಜೀವನವನ್ನ ಕಳೀತಾ ಹೋಗ್ತಾನೆ. ಸುಖ ದುಃಖ ನೋವು ನಲಿವು ಇವುಗಳನ್ನೆಲ್ಲ ಅನುಭವಿಸ್ತಾ ಹೋಗ್ತಾನೆ ಈ ಜೀವಿ. ಅದನ್ನು ಅದಕ್ಕೆ ಈ ಎಲ್ಲ ಕಾರಣಕ್ಕೂ ಎಲ್ಲಿ ಹೋಗಿ ಸೇರುತ್ತೆ, ಈ ಎಲ್ಲ ಕಾರಣ ಈ ಜೀವಿ ಇದು ಎಲ್ಲ ಎಲ್ಲಿ ಹೋಗಿ ಸರ್ವ ಕಾರಣ ಆ ಪರಮಾತ್ಮನೇ ಕಾರಣ. ಎಲ್ಲದಕ್ಕೂ ಸರ್ವ ಕಾರಣಕ್ಕೂ ಆ ಪರಮಾತ್ಮನೇ ಕಾರಣವಾಗಿರ್ತಾನೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗೆ ಗೊತ್ತಾಗುತ್ತೆ. ಮುಂದಿನ ನಾಮ ನಿಷ್ಕಳಂಕ. ನಿಷ್ಕಳಂಕ ಅಂತಂದ್ರೆ ಮಾತೆ ಕಳಂಕರಹಿತಳು, ಪರಿಶುದ್ಧಳು, ಆತ್ಮಸ್ವರೂಪಳು, ಸರ್ವವ್ಯಾಪಿ, ಎಲ್ಲ ಕಡೆ ಅವಳು ವ್ಯಾಪಿಸಿದಾಳೆ, ಜ್ಯೋತಿರ್ಮಯಿ ಅವಳು. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವು ಕಳಂಕದಿಂದ ಕೂಡಿದೆ. ಆದ್ರೆ ಮಾತೆ ಆ ರೀತಿ ಇದ್ದಾಳೆ. ಆದ್ರೆ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವಿ ಕೂಡ ಯಾವ್ದ್ರಿಂದ ಕೂಡಿದೆ, ಕಳಂಕದಿಂದ ಕೂಡಿದೆ ಅಂತ ಹೇಳ್ತಾರೆ. ಆಮೇಲೆ ಮುಂದಿನ ನಾಮ ನಿರುಪಾದಿ. ನಿರುಪಾದಿ ಅಂತಾನೆ ಏನಪ್ಪಾ ಅಂತಂದ್ರೆ ಉಪಾಧಿ ಇಲ್ಲದವಳು ಯಾವ್ದಿದ್ದಾರೋ ಅವರಿಗೆ ನಿರುಪಾದಿ ಅಂತ ಕರೀತಾರೆ. ಆ ಪರಮಾತ್ಮ ಸ್ವರೂಪಿಣಿಯೇ ನಿರುಪಾದಿ. ಅವಳಿಗೆ ಯಾವುದೇ ಒಂದು ಉಪಾಧಿ ಅನ್ನೋದು ಇಲ್ಲ. ಈ ಉಪಾಧಿ ಎಲ್ಲ ಯಾರಿಗಿದೆ, ಈ ಜೀವರಾಶಿಗಳಿಗೆ, ಎಲ್ಲ ಪ್ರಾಣಿಗಳಿಗೂ ದೇಹ ಅನ್ನೋದು ಬೇಕೇ ಬೇಕು, ಈ ಉಪಾಧಿ ಅನ್ನೋದು ಬೇಕು. ಈ ಉಪಾಧಿ ಇಲ್ದಿದ್ರೆ ಜೀವಿ ಇಲ್ವೇ ಇಲ್ಲ. ಪ್ರಾಣಿಗಳಿಗೂ ಅಷ್ಟೇ, ಆ ದೇಹ ಅನ್ನೋದು ಪ್ರಾಣಿಗಳಿಗಿದ್ರೆ ಆ ಪ್ರಾಣಿ ಆಗತ್ತೆ, ಇಲ್ಲ ಅಂದ್ರೆ ಪ್ರಾಣಿಗಳು ಆಗಲ್ಲ. ಅಂದ್ರೆ ಈ ಸೃಷ್ಟಿಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ವಸ್ತುಗಳು, ಪ್ರಾಣಿಗಳು, ಜೀವರಾಶಿಗಳು ಕೂಡ ಏನಾಗಿರುತ್ತೆ, ಉಪಾಧಿಯಿಂದ ಕೂಡಿರುತ್ತೆ. ಮಾತೆ ಯಾವುದೇ ಉಪಾಧಿ ಇಲ್ಲದೆ ಇರೋಳು ಅಂತ ಹೇಳ್ತಾರೆ. ಈ ದೇಹ ಅನ್ನೋದು ನಮ್ಗಿದೆ, ಆದ್ರೆ ನಮ್ಗೆ ಅದರ ಅರಿವಾಗ್ತಾ ಇಲ್ಲ. ಈ ಆತ್ಮ ಅನ್ನೋದನ್ನ ನಾವು ಯಾವ್ದ್ರಗಳ ಮೂಲಕ ನೋಡ್ಬೇಕು ಅಂತಂದ್ರೆ ಅದು ಇಂದ್ರಿಯಗಳಿಗೂ ಕೂಡ ಗೋಚರಿಸ್ತಾ ಇಲ್ಲ, ಈ ದೇಹಕ್ಕೂ ಗೋಚರಿಸ್ತಾ ಇಲ್ಲ. ಆತ್ಮ ಅನ್ನೋದನ್ನ ನಮ್ಮೊಳಗಡೆ ಇದೆ ಅಂತ ನಾವು ತಿಳಿತಾ ಬರ್ತಿದೀವಿ, ನಮಗ್ ಜ್ಞಾನ ಬರ್ತೇವೆ, ಆತ್ಮ ಅನ್ನೋದು ನನ್ನೊಳಗಡೆ ಇದೆ. ನಾನು ಈ ಶರೀರ ಮಾತ್ರ, ನನ್ಗೆ ಇಂದ್ರಿಯಗಳು, ಇವು ಎಲ್ಲ ಅವಯವಗಳು, ನನ್ ಎಲ್ಲ ಅಂತರಂಗ ಎಲ್ಲ ಇದೆ. ಆತ್ಮ ಅನ್ನೋದು ಆ ಪರಮಾತ್ಮನಿಗೆ ಸೇರಿದ್ದು ಅಂತ ನಮಗ್ ಗೊತ್ತು. ಆದ್ರೆ ಅದನ್ನ ನಾವು ನೋಡಕ್ ಆಗ್ತಾ ಇಲ್ಲ. ಇಂದ್ರಿಯಗಳ ಮೂಲಕ ಕೂಡ ನಾವು ಅದನ್ನ
ನೋಡಕ್ಕಾಗಲ್ಲ. ಆತ್ಮ ಅನ್ನೋದನ್ನು ನಮಗ್ ಕಾಣದೇ ಇಲ್ಲ. ಅದನ್ನ ನಾವ್ ಹೇಗ್ ನೋಡ್ಬೇಕಪ್ಪ ಅಂತಂದ್ರೆ ಅದನ್ನ ಸಾಧನೆಯ ಮೂಲಕ ನಾವು ಅನುಭವ ಮಾಡ್ಕೋಬೇಕು. ಅದ್ರ ಜ್ಞಾನವನ್ನ ನಾವು ತಿಳ್ಕೋಬೇಕಾಗತ್ತೆ. ಸಾಧನೆ ಮೂಲಕ ಮಾತ್ರ ಆ ಆತ್ಮ ಇದೆ ನಮ್ ಶರೀರದಲ್ಲಿ ಅನ್ನೋದನ್ನ ನಾವು ತಿಳ್ಕೊತೀವಿ. ಆದ್ರೆ ಈ ಇಂದ್ರಿಯಗಳ ಮೂಲಕ ಕಣ್ಣಿಂದ ನಾವು ಈ ಪ್ರಪಂಚದಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ತೀವಿ, ಕಿವಿಯಿಂದ ಎಲ್ಲ ಕೇಳಿಸ್ಕೊತೀವಿ. ಆದ್ರೆ ಆತ್ಮನ್ ಮಾತ್ರ ನಾವು ಈ ಇಂದ್ರಿಯಗಳ ಮೂಲಕ, ಈ ದೇಹದ ಮೂಲಕ ನಾವು ನೋಡಕ್ ಸಾಧ್ಯ ಇಲ್ಲ. ಅದನ್ನ ನೋಡ್ಬೇಕು ಅಂದಾಗ ನಾವು ಸಾಧನೆಯ ಮೂಲಕ ನಮ್ಮ ಅನುಭವದಲ್ಲಿ ಅದನ್ನ ಅನುಭವಿಸ್ಬೋದು ಅಂತ ಹೇಳ್ತಾರೆ. ಇದಕ್ಕ ಒಂದು ಉದಾಹರಣೆ ಅಂತಂದ್ರೆ ಏನಪ್ಪಾ ಅಂದ್ರೆ ಕರೆಂಟ್. ಈ ಕರೆಂಟು ಅನ್ನೋದು ಯಾವುದೇ ಒಂದು ವಸ್ತುವಿನಲ್ಲಿ ನಾವು ನೋಡಕ್ಕಾಗಲ್ಲ. ಆ ಕರೆಂಟು ಅನ್ನೋದಕ್ಕೆ ಶರೀರ ಇಲ್ಲ. ಕರೆಂಟು ಅಂತ ನಾವು ಕೇಳ್ತಾ ಇದ್ದೀವಿ, ಅದಕ್ಕೆ ಶರೀರ ಇಲ್ಲ. ಆ ಕರೆಂಟ್ನ ಅನುಭವ ನಾವ್ ಯಾಕೆ ನೋಡ್ತೀವಿ? ಹೇಗ್ ಗೊತ್ತಾಗುತ್ತೆ ನಮ್ ಕರೆಂಟ್ ಇದೆ ಅಂತಂದ್ರೆ, ಒಂದ್ ಮಿಕ್ಸಿ ಹಾಕೊಳ್ತೀವಿ, ಒಂದ್ ಟಿವಿ ನೋಡ್ತೀವಿ, ಒಂದು ವಾಷಿಂಗ್ ಮಿಷಿನ್ ನೋಡ್ತೀವಿ, ಒಂದ್ ಫ್ರಿಡ್ಜ್ ನೋಡ್ತೀವಿ. ಅಲ್ಲಿ ಸ್ವಿಚ್ ಹಾಕ್ದಾಗ ಏನಾಗತ್ತೆ, ಅದು ಎಲ್ಲ ಚಲನೆಯನ್ನು ಮಾಡ್ತಾ ಹೋಗುತ್ತೆ. ಆದ್ರೆ ಕರೆಂಟ್ ನಮಗ್ ಕಾಣ್ತಾ ಇಲ್ಲ, ಅದ್ರ ಚಲನೆ ಮಾತ್ರ ನಮಗ್ ಕಾಣ್ತಾ ಇದೆ. ಇದೇನು? ಇದು ಉಪಾಧಿಗಳು. ಈ ವಸ್ತುಗಳೆಲ್ಲ ಏನು? ಆ ಕರೆಂಟಿಗೆ ಉಪಾಧಿ. ಅದರಿಂದ ಆ ಕರೆಂಟ್ ನಿಂದ ಇದೆಲ್ಲ ಕೆಲಸ ಮಾಡ್ತಾ ಇರುತ್ತೆ. ಅದೇ ರೀತಿ ನಮ್ಮ ಈ ಬಲ್ಬ್ ಹೋಯ್ತು ಅಂತಂದಾಗ ನಾವು ಬೇರೆ ಬಲ್ಬ್ ತಂದಾಕ್ತಿವಿ, ಅವಾಗ ಕರೆಂಟ್ ಬರುತ್ತೆ, ಅದು ಬಲ್ಬ್ ಅಂಟ್ಕೊಳತ್ತೆ. ಆದ್ರೆ ಕರೆಂಟ್ ಅನ್ನ ನಾವು ನೋಡಕ್ಕೂ ಆಗಲ್ಲ, ಅದನ್ನ ಚೇಂಜ್ ಮಾಡಕ್ಕೂ ಆಗಲ್ಲ. ಆ ಉಪಾಧಿ ಮಾತ್ರ ನಾವು ಚೇಂಜ್ ಮಾಡ್ಬೋದು. ಬಲ್ಬ್ ಹೋಯ್ತು ಅಂದಾಗ ಆ ಉಪಾಧಿನ ತೆಗೆದು ಬೇರೆ ಹಾಕ್ಬೋದು. ಆದ್ರೆ ಕರೆಂಟ್ ಅನ್ನ ನಾವೇನು ಮಾಡಕ್ಕಾಗಲ್ಲ, ಕಾಣಲ್ಲ ನಮ್ಗೆ. ಅದೇ ರೀತಿ ಈ ಶರೀರದಲ್ಲಿ ಇರ್ತಕ್ಕಂಥ ಆತ್ಮ ಕೂಡ ಒಂದು ಕರೆಂಟ್ ಇದ್ದಂಗೆ. ಈ ಶರೀರ ಅನ್ನೋದು ಉಪಾಧಿ, ಇದು ಉಪಾಧಿ ಮಾತ್ರ. ಇದು ಹೋಯ್ತು ಅಂತಂದ್ರೆ ಆ ಆತ್ಮ ಬೇರೆ ಶರೀರದಲ್ಲಿ ಹೋಗಿ ಸೇರುತ್ತೆ. ಅದ್ರ ಕರ್ಮದ ಫಲದ ಪ್ರಕಾರ ಅದು ಬೇರೆ ಶರೀರವನ್ನ ಸೇರ್ಕೊಳ್ಳುತ್ತೆ. ಆ ರೀತಿ ಆತ್ಮನ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಆತ್ಮನ ನಾವು ಯಾವುದ್ರಲ್ಲೂ ನಿರ್ಬಂಧ ಮಾಡಿಲ್ಲ, ಈ ಉಪಾಧಿ ಒಳಗೆ ನಿರ್ಬಂಧ ಮಾಡಿಲ್ಲ. ಅದಿದೆ ಅಷ್ಟೇ. ಅದಕ್ಕೆ ಕಾಲ ಬಂದಾಗ ಏನ್ ಮಾಡುತ್ತೆ, ಆತ್ಮ ಹೊಟ್ಟೋಗುತ್ತೆ, ಆ ಉಪಾಧಿನ ತೊರೆದು ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ ನಿರೀಶ್ವರ. ನಿರೀಶ್ವರ ಅಂತ. ಈಶ್ವರ ಅಂತಂದ್ರೆ ಶ್ರೇಷ್ಠನಾದನು, ಸರ್ವಕ್ಕೂ ನಿಯಾಮಕನಾದವನು, ಈ ಸರ್ವ ಜಗತ್ತನ್ನು ನಿಯಮಿಸಿ ಅದನ್ನ ನಡೆಸ್ತಾ ಇರೋ ಅಂತವನು, ಅವನಿಗೆ ಈಶ್ವರ ಅಂತ ಕರಿತೀವಿ. ಆ ಮಾತೆ ಅನ್ನೋಳು ಆ ಈಶ್ವರನ ಶಕ್ತಿ ಆದ್ರಿಂದ ಆಕೆನ ನಿರೀಶ್ವರಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ನಿರೀಶ್ವರಿ ಆಗಿದ್ದಾಳೆ. ಆ ಮಾತೆನೂ ಕೂಡ ಈಶ್ವರನಷ್ಟೇ ಶಕ್ತಿವಂತಳು. ಅವಳ ಶಕ್ತಿ ಇಲ್ಲದೆ ಇದ್ರೆ ಈಶ್ವರ ಕೂಡ ಏನು ಮಾಡಲಾರ, ಅಷ್ಟೊಂದು ಶಕ್ತಿವಂತಳು ಮಾತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ, ಅರ್ಜುನನಿಗೆ ಒಂದು ವಿಶ್ವರೂಪ ದರ್ಶನವನ್ನ ಕೊಡ್ತಾನೆ. ಭಗವದ್ಗೀತೆಯಲ್ಲಿ ಅರ್ಜುನನ್ಗೆ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ದರ್ಶನವನ್ನ ಕೊಡ್ತಾನೆ. ಆ ಕೊಟ್ಟಾಗ ಏನಾಗತ್ತೆ, ಇವಂಗ ಅರ್ಜುನನಿಗೆ ಭಯ ಆಗೋಗುತ್ತೆ. ಆ ಭಯ ಆದಾಗ ಅವನು ಭಯ ಪಟ್ಬಿಡ್ತಾನ. ಆ ವಿಶ್ವರೂಪ ನೋಡ್ಬಿಟ್ಟು ಅರ್ಜುನನ್ಗೆ ತುಂಬಾ ಭಯ ಆಗ್ಬಿಟ್ಟು ಅವನಂತಾನೆ, ನೀನ್ ಯಾರು ಅಂತ ಕೇಳ್ತಾನೆ. ಆ ಕೇಳಿದಾಗ ಆ ಕೃಷ್ಣ ಪರಮಾತ್ಮ ಏನ ಹೇಳ್ತಾನೆ ಅಂತಂದ್ರೆ, ಕಾಲೋಸ್ಮಿ, ಅದ್ ಕಾಲ ಬಂದಾಗ ನೀನ್ ಯಾರು ಅಂದ್ಬಿಟ್ಟು ನಿನ್ಗೆ ತಿಳಿಯುತ್ತಪ್ಪ ಅಂತ ಹೇಳ್ತಾನೆ. ಅಂತಂದ್ರೆ ಅದಾದ ನಂತರ ಇವನಿಗೆ ಅರ್ಜುನನ್ಗೆ ಜ್ಞಾನೋದಯ ಆಗತ್ತೆ. ಏನಂತ ಆಗತ್ತಪ್ಪ ಅಂತಂದ್ರೆ, ಎಲ್ಲ ಇದ್ರಲ್ಲೂ ಚರಾಚರ ವಸ್ತುಗಳಲ್ಲೂ ಅಷ್ಟು ಕೃಷ್ಣ ಪರಮಾತ್ಮನೇ ಇದ್ದಾನೆ. ಸ್ಥಾವರ ಜಂಗಮ, ಈ ಲೋಕಕ್ಕೆ ಎಲ್ಲ ಗುರುವಾಗಿದೀಯಪ್ಪ ನೀನು. ಅವನ್ಗೆ ಅವಾಗ ಜ್ಞಾನ ಬರುತ್ತೆ,
ಸ್ವಲ್ಪ ಇದಾದ ನಂತರ ಆ ಅರ್ಜುನನಿಗೆ ಜ್ಞಾನ ಬಂದು ಅವಾಗ ಹೇಳ್ತಾನೆ, ನೀನು ಈ ಸ್ಥಾವರ ಜಂಗಮ ಇದಕ್ಕೆಲ್ಲ ಗುರುವಾಗಿದ್ಯಾ, ಈ ಚರಾಚರ ವಸ್ತುಗಳಲ್ಲಿ ಎಲ್ಲದರಲ್ಲೂ ನೀನಿದ್ಯಪ್ಪ, ನಿನಗ್ ಸರಿ ಸಮನಾದವರು ಈ ಲೋಕದಲ್ಲಿ ಯಾರು ಇಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ಈ ಮಾತೆ ಕೂಡ ಎಲ್ಲದರಲ್ಲೂ ಚರಾಚರ ವಸ್ತುಗಳಲ್ಲೂ ಎಲ್ಲದರಲ್ಲೂ ಕೂಡ ಈ ಮಾತೆ ಇದ್ದಾಳೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ ನಮ್ಗೆ. ಈ ನಾಮಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಅಂತಹ ಪಂಚಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆಯನ್ನು ಏನ್ ಮಾಡಿದಾಳೆ ಮಾತೆ, ಪಂಚ ಪ್ರೇತಾಸನ ಸೀನದಲ್ಲಿ ಕೂತಿದ್ದಾಳಂತೆ. ಅಂತ ಪಂಚಬ್ರಹ್ಮ ಸ್ವರೂಪಿಣಿಯಾದಂತ ಮಾತೆ ಪಂಚಬ್ರಹ್ಮ ಸ್ವರೂಪಿಣಿಯಾಗಿ ಪಂಚ ಪ್ರೇತಾಸೀನದಲ್ಲಿ ಕುಳಿತಿದ್ದಾಳೆ ಅಂತಂದ್ರೆ ಏನಪ್ಪಾ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ ಇವರನ್ನ ಆ ಮಂಚದ 4 ಕಾಲುಗಳನ್ನಾಗಿ ಮಾಡ್ಕೊಂಡಿದ್ದಾಳಂತೆ. ಸದಾಶಿವ ಅನ್ನೋನ್ನ ಮಂಚದ ಹಲಗೆಯನ್ನಾಗಿ ಮಾಡ್ಕೊಂಡು ಅದರ ಮೇಲೆ ರಾಜರಾಜೇಶ್ವರಿಯಾಗಿ ಪ್ರತಿಷ್ಠಳಾಗಿದ್ದಾಳೆ ಅಂತ ಅಂದ್ರೆ ಇದಕ್ಕೇನ್ ಅರ್ಥನಪ್ಪ ಅಂತಂದ್ರೆ, ಈ ಬ್ರಹ್ಮಾಂಡದ ಈ ಪಂಚಬ್ರಹ್ಮರು ಕೂಡ ಇವಳ ಶಕ್ತಿಯಾಗಿ ಎಲ್ಲವನ್ನು ನಡೆಸ್ತಾ ಇದ್ದಾರೆ. ಅವರು ಕೂಡ ಮಾತೆಯ ಶಕ್ತಿಯನ್ನೇ ಉಪಯೋಗಿಸ್ಕೊತಾ ಇದ್ದಾರೆ. ಆ ಮಾತೆಯ ಶಕ್ತಿಯ ಮೂಲಕ ತಮ್ಮ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಈ ಪ್ರೇತಾಸನಾಸೀನ ಅಂತ ಹೇಳ್ತಾರೆ. ಅಂದ್ರೆ ಪಂಚ ಪ್ರೇತಾಸನಾಸೀನ ಅಂದ್ರೆ ಇವಳ ಶಕ್ತಿ ಇಲ್ಲದೆ ಇದ್ರೆ ಅವರು ಕೂಡ ಆ ಪಂಚ ಪ್ರೇತಗಳಾಗ್ಬಿಡ್ತಾರಂತ ಅವರು ಕೂಡ. ಅಂದ್ರೆ ಅವರು ಜಡ ಆಗ್ಬಿಡ್ತಾರೆ, ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಅವಳ ಶಕ್ತಿಯಿಂದ ಈ ಪ್ರಪಂಚ ಅನ್ನೋದು ಅವರ ಮೂಲಕ ನಡೀತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ ನೀರಾಗ ರಾಗಮತನಿ. ನೀರಾಗ ಅಂತಂದ್ರೆ ಮಾತಿನಲ್ಲಿ ಯಾವುದೇ ಒಂದು ರಾಗ, ಆ ಕೋರಿಕೆ, ಆಸೆ ಅನ್ನೋದು ಇಲ್ಲ. ಅವಳು ನಿರಾಗಳು, ಅವಳಿಗೆ ಯಾವುದೇ ಆಸೆ ಅನ್ನೋದಿಲ್ಲ. ಅದೆಲ್ಲ ಎಲ್ಲಿದೆ? ಈ ಮನುಷ್ಯನಲ್ಲಿದೆ. ಇವನಲ್ಲಿ 16 ದೋಷಗಳಿದೆಯಂತೆ ಈ ಮನುಷ್ಯನಲ್ಲಿ. ಮದ, ಮತ್ಸರ, ಮಮತೆ, ಮೋಹ, ಚಿಂತೆ, ಅಹಂಕಾರ, ರಾಗ ಇವೆಲ್ಲ ಯಾರಲ್ಲಿದೆ? ಈ ಮನುಷ್ಯನಲ್ಲಿ, ಈ ಜೀವಿನಲ್ಲಿ ಇದೆ. ಆದ್ರೆ ಆಕೆನಲ್ಲಿ ಯಾವುದೇ ಒಂದು ವಿಕಾರವಾದಂತ ಭೇದಗಳನ್ನು ಕೂಡ ನಾವು ಕಾಣೋದಿಕ್ಕಾಗಲ್ಲ. ಈ ಎಲ್ಲ ದೋಷಗಳನ್ನ ನಿವಾರಿಸ್ಕೋಬೇಕಾರೆ ಈ ಜೀವಿಯಲ್ಲಿ ಈ ದೋಷಗಳಲ್ಲಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಅವನು ಹುಟ್ಟುತ್ತಾನೆ ಆ ದೋಷಗಳನ್ನ ತುಂಬ್ಕೊಂಡೇ ಬಂದಿದ್ದಾನೆ. ಈ ದೋಷಗಳೆಲ್ಲ ಅವನಲ್ಲಿ ನಿವಾರಣೆ ಆಗ್ಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕು? ಆ ಮಾತನ್ನ ಆಶ್ರಯಿಸ್ಬೇಕು. ಆ ಮಾತನ್ನ ಆಶ್ರಯಿಸಿ ಅವಳ ಕೃಪೆಗೆ ಪಾತ್ರರಾದಾಗ ನಮ್ಮಲ್ಲಿರ್ತಕ್ಕಂಥ ಈ ದೋಷಗಳೆಲ್ಲ ಪರಿಹಾರ ಆಗತ್ತೆ. ಆ ರಾಗಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿಯುತ್ತೆ ಬರುತ್ತೆ. ರಾಗ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈ ಜೀವಿಗೆ ಯಾವುದೇ ಒಂದು ವಸ್ತುವಿನ ಮೇಲೆ ಅಥವಾ ಒಂದು ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಅಭಿಮಾನ ಅನ್ನೋದು ಹುಟ್ಟುತ್ತಾ ಹೋಗುತ್ತೆ. ಆ ವ್ಯಕ್ತಿಯ ಮೇಲೆ ಒಂದು ಮೋಹ, ಅಭಿಮಾನ ಅಥವಾ ಮೋಹ ಇದು ವ್ಯಕ್ತಿ ಮೇಲೋ ಅಥವಾ ಒಂದು ವಸ್ತುವಿನ ಮೇಲೋ ಯಾವಾಗ ಅದು ಹುಟ್ಟುತ್ತಾ ಹೋಗುತ್ತೋ ಅದೇನಾಗುತ್ತೆ? ರಾಗ ಆಗಿ ಪರಿಣಮಿಸುತ್ತೆ. ಆ ರಾಗ ಏನಾಗುತ್ತೆ? ಆ ವ್ಯಕ್ತಿ ಅಥವಾ ಅವನೇನ್ ಅನ್ಕೊಂಡಿರ್ತಾನೋ ಅದ್ ನೆರವೇರದೆ ಹೋದಾಗ ಏನಾಗುತ್ತೆ? ಆ ರಾಗ ಅನ್ನೋದು ದ್ವೇಷವಾಗಿ ಪರಿಣಮಿಸುತ್ತೆ. ಅದಕ್ಕೆ ಈ ಜನಗಳು ಯಾಕೆ ಇಷ್ಟು ಅನುರುಕ್ತಿ ಆಗಿದ್ದಾರೆ, ಈ ಜೀವಿಗಳು ಯಾಕೆ ಇಷ್ಟು ರಾಗದಿಂದ ಅನುರುಕ್ತರಾಗಿ ಇದರಲ್ಲೇ ಕೂಡಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಜುನ ಏನ್ ಮಾಡ್ತಾನೆ? ಶ್ರೀಕೃಷ್ಣ ಪರಮಾತ್ಮನನ್ನ ಪ್ರಶ್ನೆ ಮಾಡ್ತಾನೆ. ಈ ಲೋಕದಲ್ಲಿ ಜೀವಿಗಳು ಈ ಪಾಪ ಮಾಡೋದಕ್ಕೆ ಕಾರಣ ಏನು? ಯಾವಾಗ್ಲೂ ಈ ಪಾಪನೇ ಮಾಡ್ತಾ ಹೋಗ್ತಾರೆ. ಇದಕ್ ಕಾರಣ ಏನಪ್ಪ ಅರ್ಜುನ ಅಂತ ಅಂದ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನ ಕೇಳ್ತಾನೆ ಅರ್ಜುನ. ಶ್ರೀಕೃಷ್ಣ ಪರಮಾತ್ಮನ ಕೇಳಿದಾಗ ಅವನು ಹೇಳ್ತಾರೆ,
ಈ ರಜೋಗುಣದಿಂದ ಕೂಡಿದಾನೆ ಈ ಜೀವಿ ಅನ್ನೋನು. ರಜೋಗುಣದಿಂದ ಕೂಡಿ ಇವನಲ್ಲಿ ಏನಾಗಿದೆ, ಕಾಮನೆಗಳು, ಈ ಬಯಕೆಗಳು, ಈ ವ್ಯಕ್ತಿ ಮೇಲಿನ ಆಸೆ, ಮಮತೆ, ಇವೆಲ್ಲ ಯಾವಾಗ ಅವನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ ಮತ್ತು ಇವ್ ಯಾವುದು ಅವನಿಗೆ ಸಿಗಲ್ವೋ ಅವಾಗ ಏನಾಗತ್ತೆ, ಅವನಲ್ಲಿ ಅನುರಾಗ ಅನ್ನೋದು ಹುಟ್ಕತಾ ಹೋಗುತ್ತೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವನು ವ್ಯಕ್ತಿ ಮೇಲೆ ಇಟ್ಕೊಂಡಿರ್ತಕ್ಕಂಥ ಒಂದು ಅಟ್ಯಾಚ್ಮೆಂಟ್. ಆ ಅಟ್ಯಾಚ್ಮೆಂಟ್ ನ ಬಿಡ್ಬೇಕು. ಯಾವುದ್ರ ಮೇಲೂ ನಾವು, ವ್ಯಕ್ತಿ ಆಗ್ಲಿ ಒಂದು ವಸ್ತುವಿನ ಮೇಲಾಗ್ಲಿ, ನಾವು ಆ ಅಟ್ಯಾಚ್ಮೆಂಟ್ ನ ಹೆಚ್ಚಿಟ್ಕೋಬಾರ್ದು. ಕೊಟ್ಟಿದ್ದಾನೆ ಭಗವಂತ, ಅದನ್ನ ನಾವು ಉಪಯೋಗಿಸ್ಕೋಬೇಕು, ಮತ್ತೆ ಸುಮ್ನೆ ಆಗ್ಬೇಕು. ಅದಿಲ್ದಿರ ಅಯ್ಯೋ ಅದ್ ನಂದು, ಅದ್ ನನಗ್ ಬೇಕು, ಅದ್ ನನ್ನಲ್ಲಿರ್ಲೇಬೇಕು ಅನ್ನೋ ಒಂದು ಪೂರ್ಣವಾದಂತ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಾಗ ನಾವೇನ್ ಆಗ್ತೀವಿ, ಅದರಲ್ಲೇ ನಾವು ದುಃಖದಲ್ಲಿ ನಾವು ಬೀಳ್ಬೇಕಾಗತ್ತೆ. ಅದರಲ್ಲೇ ನಾವು ಮುಳುಗೋಗ್ತೀವಿ. ಆಗ ನಮ್ಗೆ ದುಃಖ ಅನ್ನೋದು ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂದಿನ ನಾಮ ರಾಗಮತನಿ. ರಾಗಮತನಿ ಅಂತ ಅಂದ್ರೆ ಏನು ಈ ಆಸೆ ಆಕಾಂಕ್ಷೆಗಳು, ಈ ವಿಷಯಾಸಕ್ತಿಗಳು ಇದೆಯೋ ಈ ಮನುಷ್ಯನಲ್ಲಿ, ಈ ವಿಷಯಾಸಕ್ತಿಗಳು, ನನ್ಗೆ ಅದು ಬೇಕು ಇದು ಬೇಕು ಅನ್ನೋ ಒಂದು ಆಸೆಗಳು ಯಾವಾಗ ಜಾಸ್ತಿ ಆಗುತ್ತೋ ಇದನ್ನೆಲ್ಲ ಈ ಲೌಕಿಕವಾದಂತ ಈ ಆಸೆಗಳನ್ನ ಧ್ವಂಸ ಮಾಡೋಳೆ ಆ ಮಾತೆ. ಆದ್ರಿಂದ ನಾವು ಆ ಮಾತೆನ್ನ ಯಾವಾಗ್ಲೂ ನಿರಂತರವಾಗೂ ನಾವು ಆ ಮಾತನ್ನ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ಯಾಕೆ ಈ ಮನುಷ್ಯನಲ್ಲಿ ಇಂಥ ಆಸೆಗಳು ಹುಟ್ಟುತ್ತೆ ಅಂತ ಅಂದ್ರೆ ಅದು ಕೂಡ ಒಂದು ಮಾಯೆಯೇ. ಆ ಮಾಯೆಗೆ ಒಳಗಾಗ್ಬಿಟ್ಟು ಏನಾಗತ್ತೆ, ಆ ಮನುಷ್ಯನಲ್ಲಿ ಇಂಥ ಆಸೆಗಳು ಹುಟ್ಟುತ್ತಾ ಹೋಗುತ್ತೆ. ಈ ಆಸೆಗೆ ಏನಾಗ್ತಾರೆ ಅಂತಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ, ಎಂತೆಂತೋ ದೊಡ್ಡ ವ್ಯಕ್ತಿಗಳು ಕೂಡ ಆ ಆಸೆಗೆ ಮೋಹಕ್ಕೆ ಒಳಗಾಗ್ಬಿಡ್ತಾರೆ. ಆ ಆಸೆ ತೀರಿಸ್ಕೋಬೇಕು ಅನ್ನೋ ಮೋಹದಲ್ಲಿ ಬಿದ್ದೋಗ್ತಾರೆ. ಯಾಕೆ ಅದು ಹಾಗಾಗತ್ತೆ ಅಂದ್ರೆ ಆ ಮಾಯೆಯ ಕಾರಣ ಅವ್ರಿಗೆ ಆ ತರ ಆಗತ್ತೆ. ಆ ಆಸೆನ ನಾನು ತೀರಿಸ್ಕೊಳ್ಳೇಬೇಕು, ಅದ್ ನನಗ್ ಬೇಕು ಅನ್ನೋ ಒಂದು ಮಾಯೆಯಲ್ಲಿ ಬಿದ್ದೋಗ್ತಾರೆ. ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಯಯಾತಿ ಮಹಾರಾಜ ಅಂತ ಒಬ್ಬ ಇರ್ತಾನೆ. ಆ ಮಹಾರಾಜ ಏನ್ ಮಾಡ್ತಾನೆ, ಅವನು ತನ್ನ ಜೀವನದಲ್ಲಿ ಏನೇನು ಅನುಭವಿಸ್ಬೇಕು ಈ ಪ್ರಪಂಚದ ಭೋಗ ಭಾಗ್ಯಗಳನ್ನೆಲ್ಲ ಅನುಭವಿಸ್ತಾ ಹೋಗ್ತಾನೆ. ಆ ಭೋಗ ಭಾಗ್ಯಗಳನ್ನೆಲ್ಲ ಅನುಭವಿಸ್ತಾ ಏನಾಗತ್ತೆ, ಅವನು ಮನುಷ್ಯ ತಾನೆ, ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಆದ್ರಿಂದ ಅವನ್ಗೇನಾಗತ್ತೆ, ಅವನಿಗೂ ಆ ಜೀವನದಲ್ಲಿ ಒಂದು ವಯಸ್ಸು ಅನ್ನೋದು ಕಳೀತಾ ಹೋಗುತ್ತೆ. ಯಾವಾಗ ಆ ವಯಸ್ಸು ಕುಗ್ಗುತ್ತಾ ಹೋಗುತ್ತೋ ಅವಾಗ ಏನಾಗತ್ತೆ, ಅವನ ಇಂದ್ರಿಯ ಶಕ್ತಿಗಳು ಅನ್ನೋದು ಕುಗ್ಗುತ್ತಾ ಹೋಗುತ್ತೆ. ಆ ಕುಗ್ಗುತ್ತಾ ಹೋದಾಗ ಏನಾಗತ್ತೆ, ಅವನಲ್ಲಿ ಆಸೆ ಅನ್ನೋದು ಕಮ್ಮಿಯಾಗಿ ಅವನಿಗೆ ಒಂಥರ ನಿಶಕ್ತಿ, ಯಾವುದ್ರಲ್ಲೂ ಆಸಕ್ತಿನೇ ಇಲ್ಲ, ಆ ರೀತಿಯಾದಂತ ಒಂದು ಭಾವನೆಗಳು ಅವನಲ್ಲಿ ಉಂಟಾಕಕ್ ಶುರುವಾಗತ್ತೆ. ಯಾವಾಗ ಅದು ಉಂಟಾಯ್ತೋ ಇವನ್ಗನ್ಸುತ್ತ, ಅಯ್ಯೋ ನನಗೆ ಈ ತರ ಆಗೋಯ್ತಲ್ಲ, ನಾನು ಇನ್ನೂ ಈ ಪ್ರಪಂಚದ ಭೋಗ ಭಾಗ್ಯಗಳನ್ನ ಅನುಭವಿಸ್ಬೇಕು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ, ಆದ್ರೆ ನನ್ನ ಇಂದ್ರಿಯಗಳು ಹೀಗ್ ಕುಗ್ಗೋಯ್ತಲ್ಲ, ನಾನು ಯಾವ್ದೋ ಅನುಭವಿಸಕ್ ಆಗ್ತಾ ಇಲ್ವಲ್ಲ, ನನ್ಗಿದ್ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾನೆ, ಆ ಮಗನ ಒಂದು ಯೌವನವನ್ನ ಮತ್ತೆ ತಾನು ಪಡಿತಾನೆ. ಇವನಿಗೆ ವೃದ್ಧಾಪ್ಯ ಬಂದ್ಬಿಡುತ್ತೆ, ಯಾವುದು ಅನುಭವಿಸಕ್ ಆಗಲ್ಲ ಅಂತ ಸಮಯದಲ್ಲಿ ಇನ್ನೂ ನಾನು ಈ ಪ್ರಪಂಚದ ಭೋಗ ಭಾಗ್ಯಗಳನ್ನ ಅನುಭವಿಸ್ಬೇಕು ಅನ್ನೋ ಒಂದು ಆಸೆಗೆ ತನ್ನ ಮಗನಿಂದ ಯೌವನವನ್ನ ತಾನು ಪಡ್ಕತಾನೆ. ಪಡ್ಕೊಂಡು ಮತ್ತೆ ಈ ಭೋಗ ಭಾಗ್ಯಗಳನ್ನ ಹೊಂದೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ವಲ್ಪ ದಿವಸಗಳು ಈ ಭೋಗ ಭಾಗ್ಯಗಳನ್ನ ಹೊಂದಿದಾಗ ಏನಾಗತ್ತೆ, ಅವನಿಗೆ ಜ್ಞಾನೋದಯ ಆಗತ್ತೆ. ಅಯ್ಯೋ ಈ ಪ್ರಪಂಚ ಅನ್ನೋದು ಇಷ್ಟೇನಾ, ಇಷ್ಟಕ್ಕಾಗಿ ನಾನು ನನ್ನ ಮಗನ ಯೌವನವನ್ನ ತಗೊಂಡೆ ಅಂತ ಅಂದ್ಬಿಟ್ಟು ಅವಾಗ ಜ್ಞಾನೋದಯ ಆಗಿ ಈ ಜಗತ್ತಿಗೆ ಅವನು ಒಂದು ಸಾರಭೂತವಾದ ಜ್ಞಾನವನ್ನ ಪ್ರಚಾರ ಮಾಡ್ತಾನೆ. ಅದರಿಂದ ನಾವು ಆ ಆಸೆ ಅನ್ನೋದನ್ನ, ಆ ಭೋಗ ಭಾಗ್ಯಗಳು ಅನ್ನೋದು ಏನಿದೆಯೋ ಅದನ್ನ ನಾವು ಎಷ್ಟು ಬೇಕೋ ಅಷ್ಟೇ ಅನುಭವಿಸ್ಬೇಕು. ಅದಕ್ಕೆ ನಾವು ಅಟ್ಯಾಚ್ ಆಗಿರ್ಬಾರ್ದು. ಅಟ್ಯಾಚ್ಮೆಂಟ್ ನಾವು ಅದನ್ನ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಅದರಿಂದ ತೊಂದರೆ ಆಗತ್ತೆ ಅನ್ನೋದು ಈ ನಾಮ.
ಇಂದ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ನಿರ್ಮದ. ನಿರ್ಮದ ಅಂತ ಇದೆ. ನಿರ್ಮದ ಅಂದ್ರೆ ಮಾತೆ ಅಹಂಕಾರ ರಹಿತಳು. ಮಾತೆಗೆ ಯಾವ ಅಹಂಕಾರನೂ ಇಲ್ಲ. ಈ ಜೀವಿಗೆ ಮಾತ್ರ ಅಹಂಕಾರ. ಮಾತೆಗೆ ಅಹಂಕಾರ ಯಾಕಿರ್ಬೇಕಾಗಿತ್ತು? ಅಯ್ಯೋ, ನಾನು ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದೀನಿ, ನಾನು ಈ ಜೀವಿಗಳನ್ನ ಸೃಷ್ಟಿ ಮಾಡಿದ್ದೀನಿ, ಇವ್ರನ್ನ ರಕ್ಷಿಸ್ತಾ ಇದ್ದೀನಿ, ಇವ್ರಿಗೆ ಊಟ, ಇವರ ಪ್ರತಿಯೊಂದು ಇದನ್ನು ನಾನು ನೋಡ್ಕೊತಾ ಇದ್ದೀನಿ ಅನ್ನೋ ಅಹಂಕಾರ ಆಕೆಗೆ ಇರ್ಬೇಕಾಗಿತ್ತು. ಆದ್ರೆ ಆಕೆಗೆ ಅದು ಯಾವುದೂ ಇಲ್ಲ. ನಿರಹಂಕಾರಳು ಮಾತೆ. ನಿರ್ಮದ. ಅವಳಿಗೆ ಮದ ಅನ್ನೋದು ಇಲ್ಲ. ಅದೇ ಈ ಜೀವಿಗೆ ಅವನಿಗೆ ಏನಾರ ಒಳ್ಳೆ ಅಧಿಕಾರ ಬಂತು, ಒಳ್ಳೆ ಐಶ್ವರ್ಯ ಬಂತು ಅಂದಾಗ ಅವನಿಗೆ ಆ ಮದ ಅನ್ನೋದು ಎಲ್ಗೊಟ್ಟೋಗುತ್ತಪ್ಪ ಅಂತಂದ್ರೆ ಅವನ್ ಮೇರು ಶಿಖರದಲ್ಲಿ ಕೂತಿರ್ತಾನ. ಆ ಮದದಲ್ಲಿ ಅವನ್ ಮೇರು ಶಿಖರದಲ್ಲಿ, ಅಯ್ಯೋ ನನ್ನ ಬಿಟ್ರೆ ಇನ್ಯಾರಿದ್ದಾರೆ ಈ ಪ್ರಪಂಚದಲ್ಲಿ, ನನ್ಗಿಂತ ಯಾರು ಇಲ್ಲ. ಅವನ್ ಬೇಕಾದಷ್ಟು ತನ್ನ ಅಧಿಕಾರದಲ್ಲಿ ಎಲ್ರಿಗೂ ಕೆಲಸ ಕೊಡ್ತಾನೆ, ಹಣ ಕೊಡ್ತಾನೆ. ಆದ್ರೆ ಯಾವ ಇದರಿಂದ ಕೊಡ್ತಾನೆ? ಅವನು ಮದದಿಂದ ಕೊಡ್ತಾನೆ. ನಾನ್ ಕೊಟ್ಟಿರೋದು, ನನ್ನಿಂದ ಅವನ್ ಜೀವನ ಮಾಡ್ತಾನೆ, ನಾನ್ ಹೇಳ್ದಾಗ ಅವನ್ ಕೇಳ್ಬೇಕು ಅನ್ನೋ ಒಂದು ಮದ ಅವನಲ್ಲಿ ತುಂಬ್ಕೊಂಡಿರುತ್ತೆ. ಆದ್ರೆ ಮಾತೆ ಆ ರೀತಿ ಇಲ್ಲ. ಅವಳು ಮದರಹಿತಳಾಗಿ ಒಂದು ಶಾಂತ ರೀತಿಯಿಂದ ಈ ಪ್ರಪಂಚವನ್ನ, ಈ ಜೀವಿಗಳನ್ನ ಕಾಪಾಡ್ತಾ ಇದ್ದಾಳೆ. ಆದ್ರೆ ಮನುಷ್ಯ ಈ ರೀತಿ ತನ್ನ ಅಹಂಕಾರವನ್ನ ತೋರಿಸ್ಕತಾನೆ. ನನ್ನಿಂದ, ನನ್ನ ಅಡಿಯಾಳಾಗಿ ಅವನು ಇರ್ಬೇಕು, ನಾನ್ ಮಾಡಿರೋದು ಅವನಿಗೆ ಉಪಕಾರ ಅನ್ನೋ ರೀತಿಯಲ್ಲಿ ಅಹಂಕಾರ ಅನ್ನೋದನ್ನ, ಆ ದರ್ಪವನ್ನ ಈ ಜೀವಿ ತೋರಿಸ್ಕತಾನೆ. ಇಷ್ಟೇಳಿ ಇವತ್ತಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು ಶೀಲಾಜಿ, ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಆಯ್ತು ಮೇಡಮ್, ತುಂಬಾ ಸಂತೋಷ ಮೇಡಮ್.